ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿಗೆ ತಮಗೆ ಸ್ವಾಗತ. ನಾನು ಪ್ರಸನ್ನಮೂರ್ತಿ. ಈಗ ಕಳೆದ ಸಂಚಿಕೆಯಲ್ಲಿ ನಾವು ತೆಂಗನ್ನು ಪಂಚತರಂಗಿಣಿ ಯೋಜನೆಯಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ನಾವು ನೋಡಿದ್ವಿ, ಯಾವ ರೀತಿ ಬೆಳೆಯೋದು ಅಂತ ನಾವು ನೋಡಿದ್ವಿ. ಈ ಸರಿ ನಾವೇನು ನೋಡ್ತೀವಿ ಅಂತಂದರೆ ಯಾವ ರೀತಿ ನಾವು ತೆಂಗಿನ ಸಸಿ ತೊಗೊಳೋದು, ತೆಂಗಿನ ಸಸಿ ಮಾಡ್ಕೊಳ್ಳೋದು. ತುಂಬ ಜನ ಏನು ಮಾಡ್ತೀರಿ ಅಂದರೆ, ಸಾಕಷ್ಟು ಜನ ಕರೆ ಮಾಡ್ತಾನೆ ಇದ್ದೀರಾ, ನಮಗೆ ಒಳ್ಳೆ ತೆಂಗಿನ ಸಸಿ ಎಲ್ಲಿ ಸಿಗುತ್ತೆ, ನಮಗೆಲ್ಲೇ ಒಳ್ಳೆ ಅಡಿಕೆ ಸಸಿ ಸಿಗುತ್ತೆ ಅಂತ. ದಯವಿಟ್ಟು ಒಂದು ಕೆಲಸ ಮಾಡಿ, ಈ ಸಲ ನೀವು ಯೋಜನೆ ಮಾಡಿದರೆ, ಇವಾಗ ತಿಳ್ಕೊಂಡಿದ್ರೆ ಮಾಡಬೇಕು ಅಂತ ನೀವು ಉತ್ಸುಕರಾಗಿದ್ದೀರಾ, ನಾವೇನು ನಿಮ್ಗೆ ತಪ್ಪು ಅಂತ ಹೇಳಲ್ಲ. ಇವಾಗ ಸರಿಯಾದ ಸಮಯಕ್ಕೆ ನಿಮಗೆ ಈ ಒಂದು ಸಂಚಿಕೆ ಬರ್ತಾಯಿದೆ. ನಾವಿವಾಗ ತೆಂಗಿನ ಕಾಯಿನೇ ಉಪಯೋಗಿಸ್ಕೊಂಡು, ತೆಂಗಿನ ಕಾಯಿಗಳನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ತೆಂಗಿನ ಮೊಟ್ಟೆನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಸಸಿ ಮಾಡ್ಕೊಳ್ಳೋದು ಅಂತ ನಮ್ಮದನ್ನೇ ನಾವು ನೋಡ್ಕೊಳ್ಳೋಣ, ನಮ್ಮ ಸಸಿ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನಮ್ಮ ದಕ್ಷಿಣ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅಥವಾ ನಮ್ಮ ತುಮಕೂರು, ಟಿಪ್ಟೂರು ಈ ಕಡೆ ಬಂದು ನೀವು ಹಳೆಯ ತೋಟ 30-35 ವರ್ಷ 40 ವರ್ಷ ಆಗಿರೋಂಥ ಹಳೆಯ ತೋಟಗಳನ್ನ ನೀವು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಿಚಾರಿಸ್ಕೊಂಡು ಹೋಗಿ ನೋಡಿ. ಕಾಂಡ ದಪ್ಪಗಾಗಿರೋವಂಥದ್ದು, ಈ ಕುರುಗೆಣ್ಣಿಟ್ಟಿರೋವಂಥ ಗಿಡಗಳನ್ನ ನೋಡಿ, ಎತ್ತರವಾಗಿ ಬೆಳೆದಿರೋದು, ದಪ್ಪಗಿರೋದು. ತದನಂತರ ಏನು ಮಾಡ್ತೀರಾ ಅಂದರೆ, ಎತ್ತರ ಬೆಳೆದಿದ್ದಾಗೆ ದಪ್ಪಾಗಿದೆ ಕಾಂಡ, ಕಿರುಗೆಣ್ಣು ಇಟ್ಕೊಂಡು ಹೋಗಿರೋಂಥ ಗಿಡ, ಹೆಚ್ಚು ಫಸಲು ಕೊಟ್ಟಿರೋಂಥ ಗಿಡ. ಗೊನೆಗಳೇನಾಗಬೇಕು, ಹೆಚ್ಚು ದೊಡ್ಡದಾಗಿರಬೇಕು, ಹೆಚ್ಚು ಫಸಲು ಕೊಟ್ಟಿರೋವಂಥದ್ದು, ರೋಗ ಮುಕ್ತವಾಗಿರೋವಂಥದ್ದನ್ನು ಗಮನಿಸ್ಕೊಳ್ಳಿ ನೀವು. ತದನಂತರ ಏನು ಮಾಡ್ತೀರಾ ಅಂದರೆ, ನೀವು ಹೋಗಿ ರೈತನ ಹತ್ರ ಮಾತಾಡಿ ಯಾವ ತೆಂಗಿನಕಾಯಿ ಈ ರೀತಿ ನಿಮಗೆ ಅತಿ ಉತ್ಕೃಷ್ಟವಾದ ತೆಂಗಿನಕಾಯಿಯನ್ನು ನಾವು ಬಿಟ್ಟಿದ್ದಾವೋ ಅವನ್ನು ಗಮನಿಸಬೇಕಾಗುತ್ತೆ. ಯಾವಾಗ ನಾವು ಇದನ್ನು ಬಗದು ತೆಗಿತೀವೋ, ಯಾವಾಗ ಈ ಸಿಪ್ಪೆ ಬಿಚ್ಚಿ ನೋಡ್ತೀವೋ, ಒಳಗಡೆ ತೆಂಗಿನಕಾಯಿ ಗಾತ್ರ ದೊಡ್ಡದಿರಬೇಕು, ಈ ಸಿಪ್ಪೆ ಅತಿ ಕಡಿಮೆ ಇರಬೇಕು. ಏನಾಗಬೇಕು, ಸಿಪ್ಪೆ ಅತಿ ಕಡಿಮೆ ಇರಬೇಕು, ತೆಂಗಿನಕಾಯಿ ಒಳಗಡೆ ದೊಡ್ಡದಾಗಿರ್ಬೇಕು. ಇಂಥ ಒಂದು ಕಡೆ ಕೆಲವು ಕಡೆ ಏನಾಗುತ್ತೆ ಅಂದರೆ ನಾವು ನೋಡ್ತೀವಿ, ಇಂಥ ದೊಡ್ಡ ಕಾಯಿ ಇರುತ್ತೆ, ನೀವು ಬಿಚ್ಚಿದಾಗ ಒಳಗಡೆ ಒಂದು ಬುಲ್ಡೆ ಗಾತ್ರದ್ದು ಸಣ್ಣದು ತೆಂಗಿನಕಾಯಿ ಇರುತ್ತೆ, ಅಂಥ ಕಾಯಿಗಳನ್ನ ತೊಗೊಬೇಡಿ. ಯಾವುದು ಇದನ್ನು ತೆಗಿತೀವೋ, ಈ ಒಳಗಡೆ ತೆಂಗಿನಕಾಯಿ ಮೇಲಿರುವಂಥ ಸಿಪ್ಪೆ ಅತಿ ತೆಳುವಾಗಿರಬೇಕು. ಇಂಥವನ್ನು ನೋಡ್ಕೊಳ್ಳಿ. ಕಾಯಿ ಕೂಡ ಅತಿ ಉತ್ಕೃಷ್ಟವಾಗಿರಬೇಕು, ಅದನ್ನು ಗಮನಿಸ್ಕೊಂಡು ನೀವು ತೊಗೊಳ್ಳಿ. ಇದನ್ನು ತೊಗೊಂಡು ಏನು ಮಾಡ್ತೀರಾ ಅಂದರೆ, ಈ ತೆಂಗಿನಕಾಯಿಗಳನ್ನ ಇವಾಗ ನೀವು ಅವ್ರಿಗೆ ಹೇಳಬೇಕು, ಹೋಗಿ ನಮ್ಗೆ ಈ ರೀತಿ ಬೇಕು, ನಮಗೆ ತೆಂಗಿನಕಾಯಿ ಬೇಕು ಅಂತ ನೇರವಾಗಿ ಕೇಳಿ. ಬಿತ್ತನೆಗೆ ತೆಂಗಿನಕಾಯಿ ಬೇಕು ಅಂತ ಕೇಳಿ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವ ಮರದಲ್ಲಿ ಗೊನೆಗಳು ಬಿಟ್ಕೊಂಡು ಹೋಗಿರ್ತವೆ, ಅದರಲ್ಲಿ ಕಾಯಿಗಳು ಇರ್ತವೆ, ನಾವೇನು ಮಾಡಬೇಕು ಅಂದರೆ, ಮೊದಲ 2 ಗೊನೆಗಳನ್ನ ತೆಗೆದು ಬಿಡಬೇಕು. ಮೊದಲು 2 ಗೊನೆಗಳು ಏನು ಬಿಟ್ಟಿದ್ದಾವೋ ಅದರಿಂದ ನಾವು ಕಾಯಿಗಳನ್ನ ತೊಗೊಬಾರ್ದು. ಅಕ್ಟೋಬರ್ ಮಧ್ಯಭಾಗದಲ್ಲಿ ಬಂದಿರೋಂಥ ಮೇಲಿರೋಂಥ 2 ಉತ್ಕೃಷ್ಟವಾದ ಗೊನೆಗಳನ್ನ 2ನ್ನ 5-6 ಅಂಕಿ ಇದೆ ಅಂತ ಅಂದಾಗ ನಾವೇನು ಮಾಡಬೇಕು ಅಂತ ಅಂದಾಗ, ನಾವು ಒಂದು ಕೆಲಸ ಮಾಡಬೇಕಾಗುತ್ತೆ. ಏನು ಮಾಡ್ತೀವಿ, ನಾವು ಮೇಲಿನ 2 ಅಂಕಿ ಬಿಟ್ಕೊಬೇಕು. ತದನಂತರ ಇಲ್ಲಿ ಮೇಲಿರೋ 12 ಅಂಕಿನೂ ನಾವು ಅದರ ಬಲ್ತಿದ ತಕ್ಷಣ ಇದನ್ನು ತೊಗೊತೀವಿ. ಈ 2 ಅಂಕಿ ಯಾವುದು ನಾವು ಆಯ್ಕೆ ಮಾಡಿದ್ದೀವಿ, ಯಾವುದು 2 ಗೊನೆ ತೆಂಗಿನಕಾಯಿದಿರ್ಬೋದು, ಅಡಿಕೆದಿರ್ಬೋದು, ನಾವು ಈ ರೀತಿ ಆಯ್ಕೆ ಮಾಡ್ಕೊಂಡು ಆ 2 ಗೊನೆನ ಬಿಟ್ಕೊಬೇಕು. ಅದಕ್ಕೆ ಯಾವುದಾನ ಒಂದು ಬಟ್ಟೆನ ಏನಾದರೂ ಆ ಗಿಡಕ್ಕೆ ಒಂದು ಟೇಪ್ ಥರ ಇದನ್ನ ಥರ ಅದನ್ನು ಕಟ್ಬಿಡಿ. ಯಾಕೆಂದರೆ ನಾವು ಯಾವುದಕ್ಕೆ ಬಿಟ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ನಮಗೆ. ಈ ರೀತಿ ನಿಮಗೆ ಬೇಕಾಗಿರೋಷ್ಟೊತ್ತು ಒಂದು 150-200 ಕಾಯಿ ಬೇಕು ಅಂದಾಗ ಅವ್ರ ಹತ್ರ ಹೋಗಿ ನೀವು ಮಾತಾಡಿ, ಈ ಗೊನೆಗಳಲ್ಲಿ ಸುಮಾರು ಎಷ್ಟಿದೆ ಅಂತ ನೋಡ್ಕೊಂಡು 6-8-10 ಗಿಡಗಳಲ್ಲಿ 1-2 ಗೊನೆ ಹಂಗೆ ನೀವು ಬಿಡಿಸ್ಕೊಂತೀರ. ಬಿಡಿಸ್ಕೊಂಡು ಏನು ಮಾಡ್ತೀರಾ ಅಂದರೆ, ಇದನ್ನು ಯಾವ ಕಾರಣಕ್ಕೂ ಅವರು ಕೀಳಲು ಬಾರ್ದವರು. ನೀವು ಗಮನಿಸ್ತಾ ಇರಿ. ಇದನ್ನು ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಅಕ್ಟೋಬರಲ್ಲಿ ಬಿಟ್ಟಿರೋದು ಏನಾಗುತ್ತೆ, ಜನವರಿ ಕೊನೆಯ ಭಾಗ, ಜನವರಿ 15 ನಂತರ ಮತ್ತು ಫೆಬ್ರವರಿ 15ರೊಳಗೆ ಏನಾಗುತ್ತೆ ಅಂದರೆ, ಸುಮಾರಾಗೆ ಇದರೊಳಗಿರೋವಂಥ ಕಾಯಿಯಲ್ಲಿ ಗೊನೆಯಲ್ಲಿರೋವಂಥದ್ದು ಏನಾಗುತ್ತೆ, ಕಾಯಿಗಳು ಹಣ್ಣಾಗ್ತವೆ. ಈ ರೀತಿ ಹಣ್ಣಾಗ್ತದೆ. ಮೊದಲು ನಾವು ಬಿಟ್ಟಾಗ ಯಾವುದಿದೆ, ಹಸಿರು ಬಣ್ಣನೇ ಇದೆ. ಈ ರೀತಿ ನಾವು ಜನವರಿ ಮಧ್ಯಭಾಗ ಫೆಬ್ರವರಿಗೆ ಏನಾಗುತ್ತೆ, ಈ ರೀತಿ ಹಣ್ಣಾಗಿ ಏನಾಗುತ್ತೆ, 1-2 ಕಾಯಿಗಳಿಗೂ ಬೀಳ್ತವೆ ನೆಲಕ್ಕೆ. ಹಣ್ಣಾಗಿ ಬಿದ್ದಾಗ ನೀವೇನು ಮಾಡ್ಬೋದು, ಪೂರ್ತಿ ಗೊನೆ ಕುಯ್ಸ್ಕೊಂಡು ಎತ್ತಿಡ್ಬೋದು. ಏನು ಮಾಡ್ತೀರಾ, ಹಣ್ಣು 1-2 ಕಾಯಿ ಬಿದ್ದ ನಂತರ ನೀವೇನು ಕೇಳೋಗಿಲ್ಲ, ಅದು ಪಕ್ವವಾಗಿದೆ ಅಂತ ಅದನ್ನು ತೊಗೊಂಡು ಬಿಡ್ತೀರಾ. ಅದನ್ನೇ ಮಾಡ್ತೀರಾ, ಒಂದು ಗೋಣಿ ಚೀಲದಲ್ಲೋ ಅಥವಾ ನೀವು ನೆರಳಲ್ಲಿ ಅದನ್ನು ರಾಶಿಯಾಗಿ ಇಟ್ಕೊಳ್ಳಿ. ಈ ರೀತಿ ಅತಿ ಹೆಚ್ಚು ನೀವು ನೋಡಿ,
ನೀವು ಈ ರೀತಿ ಬಿದ್ದಾಗ ಏನಾಗುತ್ತೆ, ಅತಿ ಹೆಚ್ಚು ನೀರು ಅದರೊಳಗಿರುತ್ತೆ. ಏನು ಮಾಡ್ತೀರ ನೀವು ಇದನ್ನು ಈ ಥರ ಹಣ್ಣಾಗಿ ಬಿದ್ದಿರೋಂಥ ಕಾಯಿಗಳನ್ನ ಪೂರ್ತಿ ಗೊನೆಯಿಂದ ಕಾಯಿ ಬಿದ್ದು ನೀವು ಆಯ್ಕೆ ಮಾಡ್ಕೊಂಡ್ರು ಇನ್ನೂ ಉತ್ತಮನೇ. ಇಲ್ಲ ನಾವು 1-2 ಕಾಯಿ ಬಿದ್ದಿದ ತಕ್ಷಣ ನೀವೆಲ್ಲ ಕುಯ್ಸ್ಕೊಂಡು ನೀವು ಮೂರಿಗೆ ತೊಗೊಂಡೋಗಿ ಅಲ್ಲಿ ಒಂದು ಗೋಣಿ ಚೀಲದಲ್ಲೋ ಅಥವಾ ನೆರಳಿಗೆ ಒಂದು ಕಡೆಗೆ ಹಾಕಿಟ್ಬಿಡಿ. ಅದಕ್ಕೆ ನೀರಿಗೇನೇನೋ ಹಾಕೋಕೆ ಹೋಗಬೇಡಿ. ಇದು ಒಣ್ಕೊಂಡು ಹೋಗುತ್ತೆ, ಈ ರೀತಿ ಒಣಗುತ್ತೆ ಮತ್ತು ಒಣಗುತ್ತೆ. ತದನಂತರ ಏನಾಗುತ್ತೆ ನೋಡಿರಿ, ಈ ಥರ ಇದು ಚಿಲ್ಕ ನೀರು ಅಂತೀವಿ ನೋಡಿರಿ. ಸ್ವಲ್ಪ ನೀರಿದೆ ಅದರೊಳಗೆ. ತುಂಬ ಹೆಚ್ಚು ನೀರಿದ್ದಾಗ ನೀವೇನಾರ ಇದನ್ನು ಬಿತ್ತನೆ ಮಾಡೋಕೆ ಹೋದ್ರಿ ಅಂದರೆ ನಾವು ಒಟ್ಲು ಬಿಟ್ಕೊಂಡ್ರೆ ಏನಾಗುತ್ತೆ, ಒಳಗಡೆ ಕಾಯಿ ಕೊಳ್ತೋಗುತ್ತೆ, ಮೇಲೆ ಬರೋ ಗಿಡ ರೋಗಗ್ರಸ್ತ ಆಗುತ್ತೆ, ಕೆಲವು ಸಲ ಬರೋದೇ ಇಲ್ಲ. ಹಾಗಾಗಿ ಅತಿ ಕಡಿಮೆ ನೀರು ಇರೋ, ನೀವು ಒಂದು 2-3 ಚಮಚ ನೀರಿದೆ ಆ ಥರ ಇರೋವಂಥ ಸಮಯದಲ್ಲಿ ತೊಗೊತೀರಾ. ಏನು ಮಾಡ್ತೀರಾ, ಈ ರೀತಿ ಮಣ್ಣನ್ನು ನಿಮ್ಮ ತೋಟದಲ್ಲಿ ಮಾಡಬೇಕಾದಂಥ ಮಣ್ಣನ್ನು ಏನು ಮಾಡ್ತೀರಾ ನೀವು, ಅದನ್ನು ಒಂದು ಬೆಡ್ ಮಾಡ್ಕೊತೀರ, ಒಂದು ಪಾತಿ ಮಾಡ್ಕೊತೀರ. ಎಷ್ಟು, ಈ ಕಾಯಿ ಮುಳುಗಕ್ಕೆ ಎಷ್ಟು ಬೇಕು, ಈ ಕಾಯಿ ಮುಳುಗಕ್ಕೆ ಎಷ್ಟು ಬೇಕು, ಸುಮಾರು ಒಂದು 8 ಅಂಗ್ಲ ಅಂತ ಇಟ್ಕೊಳ್ಳೋಣ. 8 ಅಂಗ್ಲ ಆಳವಾಗಿ ನೀವು ತೆಗಿತಾ ಇದ್ದೀರಾ. ತೆಗೆದುಬಿಟ್ಟು ಏನು ಮಾಡ್ತೀರಾ, ಒಂದ್ರ ಪಕ್ಕ ಒಂದು ಈ ರೀತಿ, ಯಾವತ್ತೂ ಅಷ್ಟೇ ನಾವು ಮೊಳಕೆಗೆ ಬಿಟ್ಟಾಗ ಏನು ಬಿಡಬೇಕು ಅಂದರೆ ಈ ರೀತಿ ನೆಲ ಹಾಕಬಾರ್ದು. ಇದು ನಮ್ಮ ಚಿದಂಬರ ಅಂತ ಬೈರ್ಸಂದ್ರ ರೈತರು ಕಂಡುಕೊಂಡಿದ್ದಾರೆ. ಅವರು ತಂದೆಯವರಿಂದೆಲ್ಲ ಕೂಡ ಆ ಕಾಲದಿಂದ ಮಾಡ್ಕೊಂಡು ಬಂದಿರೋಂಥ ಪದ್ಧತಿ ಏನೋ ಅವರು ಹೇಳೋ ರೀತಿ ಮತ್ತು ಇದಾಗಿರೋ ರೀತಿ ನಾವು ಕಂಡಿರೋ ರೀತಿ. ಯಾವಾಗ ಈ ತೆಂಗಿನಕಾಯಿ ಬೀಳುತ್ತೋ ಭೂಮಿಗೆ ಬಿದ್ದಟ್ಕೆ ಈ ರೀತಿ ನಿಮಗೆ ಬೀಳುತ್ತೆ ನೆಲೆ. ಇದೇ ಇದರೊಳಗೆ ನಾವು ಬಿತ್ತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಏನು ಮಾಡ್ತೀರಾ, ಒಂದ್ರ ಮಗ್ಲು ಒಂದಕ್ಕೆ ನೀವು ತೆಂಗಿನಕಾಯಿ ಈ ರೀತಿ ಜೋಡಿಸ್ಕೊತೀರ. ಒಂದ್ರ ಮಗ್ಲು ಒಂದು ಈ ರೀತಿ ಜೋಡಿಸ್ಕೊಳ್ಳೋದು. ಜೋಡಿಸ್ಕೊಂಡು ಏನು ಮಾಡ್ತೀರಾ ಅಂದರೆ ಈ ರೀತಿ ಒಂದ್ರ ಮಗ್ಲು ಒಂದು ತೆಂಗಿನಕಾಯಿನ ಏನು ಮಾಡ್ತೀರಾ, ಜೋಡಿಸ್ಕೊಂಡು ಹೋಗ್ತೀರ ಒತ್ತಾಗಿ. ಇದ್ರ ಮೇಲೆ ಸುಮಾರು ಒಂದು 2 ಅಂಗ್ಲ, ಎಷ್ಟು, 2 ಅಂಗ್ಲ ಅಂದ 3 ಅಂಗ್ಲ ಏನು ಮಾಡ್ತೀರಾ, ಮರಳು ಉಸುಕನ್ನ ಏನು ಮಾಡ್ತೀರಾ, ಇದ್ರ ಮೇಲೆ ಹಾಕ್ಬಿಡ್ತೀರಾ. ಹಾಕ್ಬಿಟ್ಟು ಏನು ಮಾಡ್ತೀರಾ, ತೆಳ್ಳಗೆ ಅದಕ್ಕೆ ನೀರು ಹಾಕ್ತೀರ. ಇದನ್ನು ಹಾಕೋಲ್ಲ ಅಷ್ಟೇ. ನಾವು ಯಾವಾಗ ಈ ಉಸುಕು ಹಾಕ್ತೀವೋ ಈ ಉಸುಕು ಇದ್ರ ಮಧ್ಯೆಲ್ಲನೂ ಬಂದು ಸೇರುತ್ತೆ. ನಾವೇನೋದನ್ನು ತುಂಬ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಉಸುಕನ್ನ ನಾವು ಯಾಕೆ ಒಣಗಿರೋ ಉಸುಕು ಅಥವಾ ಮರಳು ಹಾಕ್ತೀವೋ ಅವೆಲ್ಲ ಬಂದು ಅದಕ್ಕೆ ಕೆಳಗಡೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡು ಏನಾಗುತ್ತೆ, ನೀವು ಈ ರೀತಿ ಇದ್ರ ಮೇಲೆ ಮರಳು ಡಕ್ಕನ್ ಮಾಡಿಬಿಟ್ಟು ಅಥವಾ ಅದ್ರ ಮೇಲೆ ಹಾಕಿ ಏನು ಮಾಡ್ತೀರಾ, ನೀರನ್ನು ಚಿಮ್ಮಿಸ್ತಾ ಇರ್ತೀರ. ಅತಿ ಹೆಚ್ಚೇನಾದರೂ ನೀವು ನೀರು ಕೊಟ್ಬಿಟ್ರಿ ಅಂದರೆ ಏನಾಗುತ್ತೆ, ಈ ತೆಂಗಿನಕಾಯಿಗಳು ತೇಲ್ಬಿಡ್ತವೆ. ಈ ರೀತಿ ಮಾಡ್ತೀರಾ. ಇದ್ರ ಮೇಲೆ ಗರಿಗಳು ಹಾಕ್ತೀರ. ಗರಿನೋ ನೀವು ಏನು ಸಿಗುತ್ತೋ ನಿಮಗೆ ಒದಕೆಗೆ ಮಾಡಿ, ಪ್ಲಾಸ್ಟಿಕ್ ಹಾಕೋಕೆ ಹೋಗಬೇಡಿ. ಹಾಕಿ ಮುಚ್ಚಿಬಿಟ್ಟಿರಿ. ಆಮೇಲೆ ಇದಕ್ಕೆ ನೀರು ಬರ್ದಿರಂಗೆ ನೋಡ್ಕೊಳ್ಳಿ. ಮಳೆಗಾಲದಲ್ಲಿ ಹೆಚ್ಚು ನೀರು ಬಂದುಬಿಟ್ಟಿರೋದು ಸೇರ್ಕೊಂತಂದರೆ ತೆಂಗಿನಕಾಯಿ ಎಲ್ಲ ತೇಳ್ಬಿಡ್ತವೆ. ಈ ರೀತಿ ಮಾಡ್ತೀರಾ. ಇದಾದ ನಂತರ ಏನಾಗುತ್ತೆ, 2ರಿಂದ 3 ತಿಂಗಳು ಇದನ್ನು ನಾವು ಯಾವ ಕಾಯನ್ನು ನಾವು ಈ ಗೊನೆ ಬಿಟ್ಕೊಂಡಿದ್ರೆ ಜನವರಿ ಫೆಬ್ರವರಿ ಮಧ್ಯದಲ್ಲಿ, ಜನವರಿ 15 ನಂತರ ಫೆಬ್ರವರಿ 15 ಸಾಗರನ ನಮಗೆ ಸಿಗ್ತವೆ. ಅದನ್ನು ಮಾಡ್ಕೊಂಡು ನಾವು ಇನ್ನೊಂದು ಸ್ವಲ್ಪ ದಿವಸ ಇಟ್ಟಾಗ ಒಂದು 15-20 ದಿವಸ ಇಟ್ಬಿಟ್ರೆ ಈ ರೀತಿ ಅತಿ ಕಡಿಮೆ ನೀರು ಇರೋವಂಥದ್ದು ಸಿಗುತ್ತೆ. ಅವನ್ನು ನಾವು ಒಟ್ಲಿಗೆ ಬಿಟ್ಕೊತೀವಿ. ಅದಾದ ನಂತರ ಒಂದು 2ರಿಂದ 3 ತಿಂಗಳು ನಾವು 2 ದಿವಸ 3 ದಿವಸ ವಾರಕ್ಕೊಂದ್ಸಲಿ ಏನು ಮಾಡೋದು, ನೀರು ಚಿಮ್ಮಿಸ್ತಾ ಇರಬೇಕು. ಇದನ್ನು ತೇವ ಇರೋಂಗೆ ನೋಡ್ಕೊಬೇಕು. ಮೇಲೆ ಗರಿ ಮುಚ್ಚಿದೆ. 2-2.5-3 ತಿಂಗಳಿಗೆ 2.5 ತಿಂಗಳು ಬಿಟ್ಕೊಂಡು ನೋಡಿದಾಗ ನಿಮ್ಗೇನಾಗುತ್ತೆ, ಈ ರೀತಿ ಗರಿಗಳ್ನ ಛೇದಿಸ್ಕೊಂಡು ಆಚೆ ಬರ್ತವೆ. ಈ ರೀತಿ ಸಣ್ಣ ಗರಿಗಳು ಕೂಡ ಏನಾಗ್ತವೆ, ಹಿಂಗೆ ಆಚೆ ಬಂದುಬಿಡ್ತವೆ. ಅವಾಗ ಏನಾಗುತ್ತೆ ಅಂದರೆ ನಮಗೆ ತಯಾರಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಗರಿನ ಗರಿಗಳನ್ನ ತೆಗಿತೀರ. ಇದು ಈ ರೀತಿ ಬಂದಾಗ ಆಚೆ ಬರ್ತಾ ಇರ್ತವೆ. ನೀವು ಇವಾಗ ಏನು ಮಾಡಬೇಕು ಅಂದರೆ ಇದೇ ನಿಟ್ಟಿನಲ್ಲಿದ್ದಾಗ ನೀವು ತೆಂಗಿನಕಾಯಿನ ತೊಗೊಂಡೋಗಿ ನೀವು ಬಿತ್ತನೆ ಮಾಡ್ಕೊಂಬಿಟ್ರೆ ತುಂಬ ಉತ್ಕೃಷ್ಟವಾಗಿ ಬರುತ್ತೆ. ಕಾರಣ ಯಾಕೆಂದರೆ ಅದರಿಂದ ನಂತರ ನೋಡಿ, ಗಿಡ ಬೆಳೆದಂಗೆ ಸ್ವಲ್ಪ ಆಯಿತು. ಇದೊಂದು 6-8 ತಿಂಗಳದ ಗಿಡ ಆಯಿತು. ಇವಾಗ ಏನಾಯಿತು, ಬೇರುಗಳು ಬರೋಕ್ಕೆ ಶುರುವಾಗುತ್ತೆ. ನಾವು ಮಣ್ಣಿಂದ ಕೀಳೋಗಿ ಏನಾಗ್ತದೆ, ಬೇರೆಲ್ಲ ಕತ್ತರಿಸಿ ಹೋಗ್ತಾ ಇದ್ದಾವೆ. ಹೌದಾ, ಬೇರುಗಳು ಏನಾಗಿದ್ದಾವೆ ನೋಡಿ, ಮರಳೊಳಗೆ ಇದ್ದರೂ ಕೂಡ ಅದರಿಂದ ಕೆಳಗಡೆ ಹೋಗ್ಬಿಟ್ಟಿದೆ. ಬೇರುಗಳು ಏನಾಗ್ತಿದ್ದಾವೆ, ಕತ್ತರಿಸಿ ಹೋಗ್ತವೆ. ನೀವು ಎಷ್ಟೇ ಹುಷಾರಾಗಿ ತೆಗೀರಿ, ಈ ಬೇರುಗಳು ಕತ್ತರಿಸಿ ಹೋಗ್ತವೆ. ಈ ಬೇರುಗಳು ಡಾಕ್ ಆಗ್ತವೆ. ಇದರಿಂದ ಪ್ರವೇಶ ಆಗಿದ್ದು ನಮಗೆ ನಿರಂತರ ಇರ್ಬೋದು. ಹಾಗಾಗಿ ಏನು ಮಾಡ್ತೀರಾ ಅಂದರೆ ಅತಿ ಹೆಚ್ಚು ಕಡಿಮೆ ಅಂದರೆ ಈ ರೀತಿ ಮೊಳಕೆ ಬಂದಿರೋಮನ್ನ ತೊಗೊಂಡೋಗಿ ನಾವು ಏನೂ ಮಾಡೋಂಗಿಲ್ಲ. ನಾವು ಉಕ್ಕೆ ಹೊಡೆದಿದ್ದೀವಿ, ಉಕ್ಕೆ ಹೊಡೆದಲ್ಲಿ ಕೈಯೆಲ್ಲ ಬಗಿತೀವಿ, ಇನ್ನೊಂದ್ರಲ್ಲಿ ಬಗಿತೀವಿ. ಬೀಜಾಮೃತದಲ್ಲಿ ಇದನ್ನು ಮತ್ತೆ ಇದು ಮಾಡ್ತೀವಿ. ಮಾಡಿಬಿಟ್ಟು ಏನು ಮಾಡೋದು, ಹಾಕ್ತೀರಾ, ಮಣ್ಣು ಮುಚ್ಚಿಬಿಡ್ತೀರ. ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡ್ತೀರಾ ಇಲ್ಲಿ ತನಕ. ಅದಾದಮೇಲೆ ಏನು ಮಾಡ್ತೀರಾ, ಘನಜೀವಾಮೃತ ಮಣ್ಣಿಗೆ ಹಾಕ್ಬಿಟ್ಟು ಭದ್ರಾಗಿ ಇದೇ ರೀತಿ ಮಲಗಿರೋ ರೀತಿಲೇ ಇದನ್ನು ಹಾಕ್ಬಿಡಿ. ನಿರಂತರವಾಗಿ 15 ದಿವಸಕ್ಕೊಂದು ದಿವಸ ಜೀವಾಮೃತ ಇದನ್ನು ಕೊಡಿ. ಆದರೆ ಇಲ್ಲೊಂದೇ ಒಂದು ಸಮಸ್ಯೆ ಆಗುತ್ತೆ. ಇದು ಅತಿ ರುಚಿಕರವಾಗಿರೋದ್ರಿಂದ, ಅತಿ ಇದಾಗಿರೋದ್ರಿಂದ ಏನಾಗುತ್ತೆ,
ಕೆಂಪಿರುವೆಗಳೆಲ್ಲ ಬಂದಿದ ಮೇಲೆ ದಾಳಿ ಆಗೋವಂಥ ಅವಕಾಶಗಳು ಹೆಚ್ಚಿದ್ದಾವೆ. ಹಾಗಾಗಿ ಏನು ಮಾಡ್ತೀರಾ, ಯಾವುದಾನ ಈ ಮೊಳಕೆ ಕಾಚೆ ಬಂದಿರೋ ಸಮಯದಲ್ಲಿ ಅಲ್ಲೇನು ಕೆಂಪಿರುವೆ ಅದು ಕಾಣ್ತು ಅಂದರೆ ಇದು ಸುತ್ತಲೂ ಒಂದಷ್ಟು ಅರಿಶಿನ ಬಿಟ್ಬಿಡಿ. ಅರಿಶಿಣದ ಪುಡಿನ ಏನು ಮಾಡ್ತೀರಾ ನೀವು ಹಾಕ್ತೀರಾ. ಹಾಗಾಗಿ ಏನಂತ ಅವು ಯಾವುದೂ ಬರೋದಿಲ್ಲ. ಅಥವಾ ತೀರಾ ನಮಗಾಗಲಿಲ್ಲ ಅಂದರೆ ಇದೇ ಥರ ಮಾಡ್ಕೊಳ್ಳಿ ನೀವು. ಹೆಚ್ಚು ಅಂದರೆ ಇದನ್ನು 8-9 ತಿಂಗಳು ಅಲ್ಲಿ ತನಕ ಬಿಟ್ಕೊಂಬೇಡಿ. ಈ ರೀತಿ ಅಂದರೆ ಇದು ಅಡಿಕೆ ಗಿಡಗಳೇ ಸರಿ ಇರಲಿ, ಇಷ್ಟೊಂದು ದೊಡ್ಡದು ಬೇಡ, ನಮಗೊಂದು ಸುಮಾರಾಗಿ ಆಗಿರೋವನ್ನ ತಂದಾಕಿ ಹೆಚ್ಚು ಬೇರೆ ಒಳಗಡೆ ಹೋಗಿರಬಾರ್ದು ಅಂಥವನ್ನ ತೊಗೊಂಬಂದು ಹಾಕ್ಬಿಡಿ. ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ನೀವು ಇದನ್ನು ಆಡು ಮೇಕೆಗಳಿಂದ ಕಾಪಾಡ್ಕೊಬೇಕು. ಎರಡನೇದೇನಾಗುತ್ತೆ ಅಂದರೆ ಕಳೆಗಳು ಬೆಳೆದು ಬಿಡುತ್ತೆ, ಅದ್ರ ಮಧ್ಯೆ ಇದನ್ನು ಗಮನಿಸ್ಬೇಕು. ನೀವು ಇಲ್ಲಿಟ್ಟಿರ್ತೀವಿ ನಾವು ಗೊತ್ತು, ಎಲ್ಲ ಕಳೆ ಗಿಡಗಳು ಬೆಳ್ಕೊಂಬಿಟ್ಟವೆ. ಏನು ಮಾಡ್ತೀರಾ, ಈ ಕಳೆ ಕೀಳಕ್ಕೆ ಹೋಗ್ತೀರಾ, ಇದನ್ನೇ ಕಿತ್ಬಿಡ್ತೀರಾ. ಹಾಗಾಗಿ ನೀವು ಇದನ್ನ ಇಡ್ತೀರಾ ಅಂದರೆ ಒಂದು ಕೋಲ್ಗಿಲ್ಲ ಏನಾದರೂ ಪಕ್ಕದಲ್ಲಿ ನೆಟ್ಕೊಬೇಕು. ಏನು ಮಾಡ್ತೀರಾ, ಒಂದು ಕೋಲ್ ಯಾವುದಾನ ಈ ರೀತಿ ನೆಟ್ತೀರಾ. ನೋಡಿರಿ ಇವಾಗ ಏನು ಮಾಡಿದ್ದೀವಿ, ಮಲಗಿಸಿಟ್ಟಿದ್ದೀವಿ. ಇದೇನಾಗುತ್ತೆ, ಕುರುಗೆಣ್ಣುಗಳು ಬೀಳುತ್ತೆ, ಗೆಣ್ಣುಗಳು ತುಂಬ ಹತ್ರ ಬೀಳುತ್ತೆ, ಗಿಡಗಳು ಏನಾಗುತ್ತೆ ತುಂಬ ಸದೃಢವಾಗಿರುತ್ತೆ. ನಾವೇನಾರ ಈ ರೀತಿ ನಿಲ್ಲಿಸ್ಬಿಟ್ಟು ನಾವೇನಾರ ತೆಗೆದ್ವಿ ಅಂದರೆ ಹಿಂಗೇನಾರು ಬಂತು ನಮಗೆ ಅಂದಾಗ ಏನಾಗುತ್ತೆ, ಈ ಗೆಣ್ಣುಗಳು ದೂರ ಬೀಳ್ತವೆ. ಅರ್ಥ ಆಯ್ತಾ, ಈ ರೀತಿ ಆಗುತ್ತೆ. ಹಾಗಾಗಿ ಅದನ್ನೇ ಮಾಡಬೇಕು. ಅದೇ ರೀತಿ ನಾವು ಅಡಿಕೆ ಕೂಡ ನೀವು ನೋಡ್ರಿ ಏನೇನು ಮಲಗಿಸ್ಬಿಟ್ಟೆ ಹಾಕ್ಬೇಕು. ಒಂದ್ರ ಪಕ್ಕ ಇಟ್ಕೊಳ್ಳಿ. ಒಂದು 2 ಅಂಗ್ಲ ಅಷ್ಟೇ. ಅಡಿಕೆಗೆ ಏನು ಮಾಡ್ತೀರಾ, ಒಂದು 2 ಅಂಗ್ಲ ಮಾಡ್ತೀರಾ ಅಷ್ಟೇ. 2 ಅಂಗ್ಲ ಮಾಡ್ತೀರಾ. ಈ ರೀತಿ ಒಂದ್ರ ಪಕ್ಕ ಅಡಿಕೆಗಳನ್ನ ಜೋಡಿಸ್ಬೇಕು. ಇದು ಬುಗುರಿ ಆಕಾರದಲ್ಲಿ ಇರಬೇಕು ಅಡಿಕೆ, ಹಣ್ಣಾಗಿರೋಂಥದ್ದು. ಸೇಮ್ ಅದೇ ಅಕ್ಟೋಬರಲ್ಲಿ 2 ಕಂಕಿ ಬಿಟ್ಕೊತೀರಾ ಅಥವಾ 1 ಕಂಕಿ ಬಿಟ್ಕೊತೀರಾ, ಅದರಿಂದ ಹಣ್ಣಾಗಿರುತ್ತೆ ಅಂತೀರಾ. ಈ ರೀತಿ ಏನು ಮಾಡ್ತೀರಾ, ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ಮರಳನ್ನ ಒಂದೇ ಒಂದು ಅಂಗ್ಲ ಮರಳ ಮೇಲೆ ಹಾಕ್ಬಿಟ್ಟು ನೀರು ಚಿಮುಕಿಸ್ತಾ ಇರೋದು ಅವು ಬರ್ತವೆ ನೋಡಿ. ಈ ರೀತಿ ಅಡಿಕೆ ಗೋಟ್ ಕೂಡ ಮಲಗಿರಬೇಕು. ಸೊ ಈ ರೀತಿ ನಿಮ್ಮ ಸ್ವಂತ ಮಾಡ್ಕೊಳ್ಳಿ. ಖಾತ್ರಿಯಿಂದ ಮಾಡೋದು ನೀವು ಅತಿ ಹೆಚ್ಚು ಸಿಗುತ್ತೆ. ದಯವಿಟ್ಟು ರೈತರು ನೇರವಾಗಿ ಕೇಳೋಕೆ ಹೋಗ್ಬೇಡ್ರಿ, ಹಣ್ಣಾಗಿರೋದು ಕೊಡಿ ಅಂತ. ಅವ್ರು ಯಾವ ಹೊಸ್ದಾಗಿ ಬಂದಿರೋಂಥ ಕಂಕಿ ಹಣ್ಣಾಗಿದ್ರು ಕಿತ್ಕೊಟ್ಬಿಡ್ತಾರೆ. ತುಂಬ ಮೋಸ ಆಗ್ತವೆ. ಯಾಕೆಂದರೆ ಅವ್ರಿಗೇನು ಆಸಕ್ತಿ ಇಲ್ಲ. ನೀವು ಕಳ್ಕೊಳ್ಳೋದು 6-8 ವರ್ಷ ಆದಮೇಲೆ ನಿಮ್ಗೆ ಇಳುವರಿ ಬರೋಲ್ಲ, ನಿಮಗೆ ರೋಗ ಆಗಿದೆ, ಬೆಳೆ ಬರ್ತಿಲ್ಲ ಅಂದಾಗ ತೊಂದರೆ ಆಗೋದು ನಿಮಗೆ. ದಯವಿಟ್ಟು ಇದನ್ನು ಅನುಸರಿಸ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಸ್ವಂತ ಸಸಿ ಮಾಡ್ಕೊಂಡು ಮಾಡೋದನ್ನು ಕಲೀರಿ. ಅಥವಾ ವಿಶ್ವಾಸ ನಿಮಗೆ ತುಂಬ ಹೆಚ್ಚಿರೋದು ಗ್ಯಾರಂಟಿಯನ್ನು ರೈತ ಹತ್ರ ಹೋಗಿ ನೀವು ತೊಗೊಳ್ಳಿ, ಬಿತ್ತನೆ ಮಾಡ್ಕೊಳ್ಳಿ, ಅತಿ ಉತ್ಕೃಷ್ಟವಾದ ಇಳುವರಿ ತೊಗೊಳ್ಳಿ. ವಿರಾಮದ ನಂತರ ರೈತ ಪ್ರಗತಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾವು ಪಂಚತರಂಗಿಣಿ ಯೋಜನೆಯಲ್ಲಿ ಮರಗಳನ್ನ ತೋಟಗಾರಿಕೆಯಲ್ಲಿ ಅಳವಡಿಸೋದನ್ನು ನಾವು ಮಾಡಬೇಕು ಅಂತ ನೋಡಿದ್ದೀವಿ. ಆದರೆ ಏತಕ್ಕೆ ಮಾಡಬೇಕು ಅನ್ನೋದು ಅತಿ ಮುಖ್ಯ. ತುಂಬ ಜನಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಿದೆ ಅಂದರೆ ತೆಂಗಿನೊಳಗೆ ಬಾಳೆ, ಅಡಿಕೆ, ಅದರೊಳಗೆ ಮತ್ತು ಕಾಫಿ, ಕೊಕ್ಕೋ ನೀವು ಹೇಳೋ ಥರ ಯಾವುದನ್ನು ಹಾಕಿದ್ವಿ ಅಂದರೆ ನಮಗೆ ಮೂಲ ಬೆಳೆಗಳು ಇಳುವರಿ ತುಂಬ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಎಲ್ಲ ಕಡೆಯೂ ನಡೀತಿರೋಂಥ ಒಂದು ಚರ್ಚೆ ಅಥವಾ ಎಲ್ಲರೂ ಹೇಳುವಂಥ ಒಂದು ಅಭಿಪ್ರಾಯ. ಆದರೆ ಅದು ಸತ್ಯನ ನೋಡೋಣ. ನಾವು ಮೂಲವಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಯಾವ ನಮ್ಮ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರು ನೀಡಿದಾರೋ ಆ ಪದ್ಧತಿಯಲ್ಲಿ ಅತಿ ಮುಖ್ಯವಾಗಿ ನಾವು ಬೆಳಕನ್ನು ಕೃಷಿ ಮಾಡೋದನ್ನೇ ನೈಸರ್ಗಿಕ ಕೃಷಿ ಅನ್ನೋದನ್ನು ನಾವು ನೋಡ್ತೀವಿ. ಈ ಬೆಳಕಿನ ಕೃಷಿ ಅಂತ ಬಂದಾಗ ನಾವು ಈ ಪಂಚತರಂಗಿಣಿ ಯೋಜನೆಯೊಳಗೆ ದೊಡ್ಡ ಮರ, ಅದ್ರ ಕೆಳಗಡೆ ಮಧ್ಯಮ ಮರ, ಅದ್ರ ಕೆಳಗಡೆ ಪೊದೆ ಗಿಡಗಳು, ಅದ್ರ ಕೆಳಗಡೆ ಹೂವು ತರಕಾರಿ ಗಿಡಗಳು ಕೆಳಗಡೆ, ಅದ್ರ ಕೆಳಗಡೆ ಹುಲ್ಲು, ಗಡ್ಡೆ ಗೆಣಸುಗಳು ಮತ್ತು ಒಣ ಸಸ್ಯ ತ್ಯಾಜ್ಯಗಳು, ಈ ರೀತಿ 5 ಸ್ತರಗಳಲ್ಲಿ ನಾವು ಬೆಳೆಗಳನ್ನ ನಿಯೋಜನೆ ಮಾಡೋದನ್ನು ನಾವು ನೋಡಿದ್ವಿ. ಹಾಗಾದ್ರೆ ಏನಕ್ಕೆ ಈಗ ಮಾಡ್ತಾಯಿದ್ದೀವಿ ನಾವು? ಇದಾಗಲೇ ಈ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿರೋ ರೀತಿಯಲ್ಲಿ ದೊಡ್ಡ ಮರಗಳು ಅತಿ ತೀಕ್ಷ್ಣವಾದ ಬಿಸಿಲನ್ನು ಹೀರ್ಕೊಂಡು ಅದು ಆಹಾರ ಉತ್ಪಾದನೆ ಮಾಡೋಕ್ಕೆ ಅದಕ್ಕೆ ಕ್ಷಮತೆ ಇದೆ. ಅದಾದ ನಂತರ ಮಧ್ಯಮ ಗಿಡಗಳು. ಈ ಮಧ್ಯಮ ಗಿಡಗಳನ್ನ ನಾವು ದೊಡ್ಡ ಗಿಡಗಳ ನೆರಳಲ್ಲಿ ಹಾಕ್ದೇ ಹೊರಗಡೆ ಹಾಕ್ತಿದ್ರೆ, ಇವಾಗ ಅಡಿಕೆ ಗಿಡನ ನಾವೇನು ಇವಾಗ ತೆಂಗಿನ ತೋಟದಲ್ಲಿ ಪಂಚತರಂಗಿಣಿ ಯೋಜನೆ ನೋಡ್ತಾ ಇದ್ವಿ. ಈ ತೆಂಗಿನ ಬದಲು ಅಡಿಕೆ ಗಿಡನೇನಾದರೂ ನೇರವಾಗಿ ಈ ತೆಂಗಿನ ನೆರಳು ಕೊಡೋದನ್ನೇ ಹಾಕ್ತೀವಿ ಅಂದಾಗ ಏನಾಗುತ್ತೆ, ಆ ಕ್ಷಮತೆ, ಆ ದ್ವಿತೀಯ ಸಂಶ್ಲೇಷಣೆ ಕ್ಷಮತೆ ಅದಕ್ಕೆ ಕಮ್ಮಿ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ಒಂದು ಮುಖ್ಯವಾಗಿ ಅಡಿಕೆ ಇಳುವರಿ ಕಮ್ಮಿ ಆಗೋದಲ್ಲದೆ ನಮಗೆ ಅಡಿಕೆ ಕಾಂಡದ ಮೇಲೆ ಆ ಬಿಸಿಲಿನ ಗಾಯ ಆಗೋದು, ಬಿಸಿಲಿಂದ ಇದಾಗೋದನ್ನು ನಾವು ನೋಡ್ತೀವಿ. ಅದೇ ರೀತಿ ನಾವು ಈ ಬಾಳೆ ಗಿಡ, ಅದ್ರ ಕೆಳಗಡೆ ಹಾಕುವಂಥ ಬಾಳೆ ಗಿಡ, ಈ ಕಾಫಿ ಇವನ್ನ ನಾವು ಯಾವಾಗ ಅದೇ ನೇರವಾಗಿ ಬಿಸಿಲಿಗೆ ನಾವು ಅದನ್ನು ಚಾಚಿಬಿಡ್ತೀವೋ ಅಂಥ ಸಮಯದಲ್ಲಿ ಅವುಗಳು ನಾವು ಇದಾಗಲೇ ವಿವರಣೆ ಮಾಡಿರೋ ರೀತಿಯಲ್ಲಿ ಬೆಳಗ್ಗೆ 9, 9:30, 10 ಗಂಟೆ ನಂತರ ತಮ್ಮ ಎಲೆಗಳನ್ನ ಜೋತ್ ಬಿಡ್ತಾವೆ ಕೆಳಗಡಿಕೆ, ಇಳೆ ಬಿಡ್ತಾವೆ ಕೆಳಗಡೆ. ಕಾರಣ ಯಾಕೆ ಅಂದರೆ ಆ ತೀಕ್ಷ್ಣವಾದ ಬಿಸಿಲನ್ನು ತಡ್ಕೊಳಕ್ಕಾಗಲ್ಲ. ಅವಾಗೇನಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ತಟಸ್ಥ ಆಗುತ್ತೆ. ಮಧ್ಯಾಹ್ನ 3, 3:30 ನಂತರ ಮತ್ತೆ ಚಾಲು ಆಗುತ್ತೆ. ಆಗ ನಮಗೆ ಆ ಬೆಳಗ್ಗೆ 10ರಿಂದ 3 ಗಂಟೆ
ನಡಿಬೇಕಂತ ಯಾವ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇದೆಯೋ ಅದು ಕುಂಠಿತ ಆಗುತ್ತೆ ಅಂಥ ಸಮಯದಲ್ಲಿ ನಮಗೆ ಇಳುವರಿ ಕಮ್ಮಿ ಆಗೋದು ನೋಡ್ತೀವಿ. ಅದೇ ರೀತಿ ಈ ರೀತಿಯಾದಾಗ ಅತಿ ಉತ್ಕೃಷ್ಟವಾದ ಬೆಳೆಗಳು ನಮಗೆ ಬರ್ತವೆ. ಇದರಿಂದ ಆಗೋವಂಥ ಲಾಭ ಏನು? ಈ ದೈತ್ಯ ಮರ ತನ್ನ ಬೇರನ್ನು ಆಳವಾಗಿ ಮತ್ತು ಅಗಲವಾಗಿ ಬಿಟ್ಕೊಂಡು ಭೂಮಿ ಒಳಗೆ ಇಳಿಯೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ಅದಕ್ಕೆ ಈ ದೈತ್ಯ ಮರದಿಂದ ಪಕ್ಕದ ಇರೋವಂಥ ಮಧ್ಯಮ ಗಿಡ ನಾವು ನೋಡಿದ್ವಿ ಅಂದಾಗ ಅದು ಬಿಡೋವಂಥ ಬೇರೆನ ಅಳತೆನೇ ಬೇರೆ ಇರುತ್ತೆ. ಅದೇ ರೀತಿ ಪೊದೆ ಗಿಡಗಳು ಈ ರೀತಿ ಬೇರೆ ಬೇರೆ ಸ್ತರಗಳಲ್ಲಿ ಬೇರುಗಳನ್ನ ಬಿಡೋದನ್ನು ನಾವು ನೋಡ್ತೀವಿ. ಈ ಹುಲ್ಲಂತೂ ಮೇಲ್ಭಾಗದಲ್ಲೇ ಇದು ಮಾಡಿಕೊಂಡು ಈ ರೀತಿ ಆಳವಾಗಿ ಬೇರುಗಳನ್ನ ತಮ್ಮ ಚಾಚೋದನ್ನು ನೀಳವಾಗಿ ಚಾಚ್ಕೊಂಡು ಇದು ಮಾಡೋಂಥದ್ದು ಒಂದು ಕ್ರಿಯೆ ನೋಡ್ತೀವಿ. ಈ ರೀತಿ ಆಗೋವಂಥ ಗಿಡಗಳನ್ನ ನಾವು ಏನು ಮಾಡಬೇಕಾಗಿದೆ? ಈ ಒಂದು ಸಂಯೋಜನೆಯಲ್ಲಿ ನಾವು ತೊಗೋಬೇಕಾಗಿದೆ. ಎರಡನೇದಾಗಿ ಈ ಒಂದು ಏನು ನಾವು ಇದುವರೆಗೂ ತೆಂಗಿನ ತೋಟ ಮಾತಾಡ್ತೀವಿ, ಮುಂದೆ ನಾವು ಒಣ ಬೇಸಾಯದಲ್ಲಿ ಹಣ್ಣಿನ ತೋಟಗಳೆಲ್ಲ ಮಾತಾಡ್ತೀವೋ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಶ್ರೀ ಸುಭಾಷ್ ಪಾಳೇಕರ್ ಅವ್ರು ಏನು ಮಾಡಿದ್ದಾರೆ, ಯಾವ ಗಿಡದಕ್ಕೆ ಒಂದಕ್ಕೊಂದು ಜೊತೆಗೆ ಸಹಜೀವನ ಇದೆ, ಅತಿ ಮುಖ್ಯವಾಗಿ ಸಹಜೀವನ ಇರಬೇಕು. ಅಂದರೆ ಈ ದೈತ್ಯ ಮರಕ್ಕೆ ಬೇಕಾದಂಥ ಪೋಷಕಾಂಶ ಇದು ತೊಗೊಳ್ಳೋದು, ಅಥವಾ ಇದಕ್ಕೆ ಬೇಕಾಗಿರೋಂಥ ಪೋಷಕಾಂಶ ಇದಕ್ಕೆ ತೊಗೊಳ್ಳೋದು, ಅಥವಾ ಇದಕ್ಕೆ ಬೇಕಾಗಿರೋಂಥ ಪೋಷಕಾಂಶ ಇದು ತೊಗೊಳ್ಳೋದ್ರಿಂದ ಏನಾಗ್ತವೆ ಅಂದರೆ ಬೇರೆ ಬೇರೆ ಬೆಳೆಗಳಲ್ಲಿ ನಮಗೆ ಇಳುವರಿ ಕೋತಾಗುತ್ತೆ. ಆದರೆ ಈ ರೀತಿ ಸಂಯೋಜನೆ ಮಾಡಿದಾಗ ಪಾಳೇಕರ್ಜಿ ಏನು ಕೊಟ್ಟಿರೋ ಆ ರೀತಿ ನಾವು ಸಂಯೋಜನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದಕ್ಕೊಂದು ಸಹಜೀವನ ಇರುತ್ತೆ. ಮತ್ತು ಈ ತೀಕ್ಷ್ಣವಾದ ಬಿಸಿಲು ಬೀಳಬೇಕಾದ್ರೆ ಏನಾಗುತ್ತೆ, ಈ ಸೂರ್ಯನಿಂದ ಬರುವಂಥ ತೀಕ್ಷ್ಣ ಬಿಸಿಲು ಇದರಿಂದ ಕೆಳಗಡೆ ಅರ್ಧ ಬರುವಾಗ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದರಿಂದ ಮತ್ತೆ ಒಳಗಡೆ ಬರಬೇಕಾದ್ರೆ ಕಮ್ಮಿಯಾಗಿ ಏನಾಗುತ್ತೆ, ನಮಗೆ ಅವುಗಳಿಗೆ ಬೇಕಾದಂಥ ಬಿಸಿಲಿನ ತಾಪಮಾನ ಶಕ್ತಿಯನ್ನು ಮಾತ್ರ ಅದನ್ನು ನೀಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಏನಾಗುತ್ತೆ, ನಮಗೆ ನಿರಂತರ ದ್ವಿತೀಯ ಸಂಶ್ಲೇಷಣೆ ನಡೆದು ನಮಗೆ ಹೆಚ್ಚು ಆರೋಗ್ಯಭರಿತವಾದ ಮತ್ತು ಹೆಚ್ಚು ಇಳುವರಿ ಕೊಡುವಂಥ ಒಂದು ಕ್ರಿಯೆ ನಡೆಯುತ್ತೆ. ಆದರೆ ನಾವು ಇಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿ ನೋಡಬೇಕಾಗಿರೋದು ಅಂದರೆ ಈ ಪಂಚತರಂಗಿಣಿ ಯೋಜನೆಯಿಂದ ಆಗುವಂಥ ಲಾಭ ಏನು? ನಾವು ಇದಾಗಲೇ ನೋಡುವಾಗ ಇಲ್ಲಿಂದ ಬೀಳುವಂಥ ಸೂರ್ಯ ನೇರವಾಗಿ ಕೆಳಗಡೆ ಭೂಮಿ ಮೇಲೆ ಬೀಳಂಗಿಲ್ಲ. ಅದೇ ರೀತಿ ಅಲ್ಲಿಂದ ತಪ್ಪಿಸ್ಕೊಂಬಂದಂಥ ಇಲ್ಲಿ ಬೀಳಂಗಿಲ್ಲ, ಮತ್ತೆ ಇಲ್ಲಿ ಬೀಳಂಗಿಲ್ಲ. ಇದನ್ನೇನು ಮಾಡ್ತಿದ್ದೀವಿ ಅಂದರೆ ಈ ಸಂಪೂರ್ಣವಾದ ಸೂರ್ಯನ ಬಿಸಿಲು ಏನು ಮಾಡ್ತಾ ಇದ್ದೀವಿ, ಈ ಏನು ಮರ ಗಿಡ ನಾವು ಅದರಲ್ಲಿ ಸಂಯೋಜನೆ ಮಾಡಿದ್ದೀವೋ ಆ ಮೇಲೆ ಚಾಮರ ಅಥವಾ ಛತ್ರಿ ಅಂತ ಏನಂತೀವೋ ಅದ್ರ ಮೇಲೇ ಸಂಪೂರ್ಣವಾಗಿ ಬಿಸಿಲು ಬಿದ್ದು ಎಲೆಗಳ ಮೇಲೆ ಬಿದ್ದು ಪ್ರತಿ ಒಂದು ಚದರಡಿ ಎಲೆ ಏನು ಮಾಡ್ತಾಯಿದ್ದೀವಿ, 400 ಗ್ರಾಮ್ ಅನ್ನ ತಯಾರಿಸೋದು ನೋಡ್ತಾ ಇದ್ದೀವಿ. ಈ ರೀತಿ ಸೂರ್ಯನ ಸಂಪೂರ್ಣ ಬಿಸಿಲನ್ನು ಉಪಯೋಗಿಸ್ಕೊಂಡು ಇಡೀ ನಮ್ಮ ತೋಟದೊಳಗೇನೆ ಸಸ್ಯ ಇರೋ ರೀತಿ ಎಲೆಗಳನ್ನು ಆವರಿಸ್ಕೊಂಡಿರೋ ರೀತಿ ನಾವು ನೋಡ್ಕೊಂಡಾಗ ಏನಾಗುತ್ತೆ, ನಮಗೆ ಈ ಒಂದು ಚದರಡಿ ಎಲೆ 400 ಗ್ರಾಮ್ ಅಂದಾಗ ಈ ಸಂಪೂರ್ಣವಾದ ನಮ್ಮ ಭೂಮಿ ಮೇಲೆ ಏನು ನಾವು ಸಸ್ಯಗಳು ಹಾಕಿದ್ದೀವೋ ಪ್ರತಿ 100 ಗ್ರಾಮು ಅದೇನು ಮಾಡ್ತಾಯಿದೆ, 400 ಗ್ರಾಮಲ್ಲಿ 100 ಗ್ರಾಮನ್ನು ತನ್ನ ಸಂತತಿ ಅಥವಾ ಬೆಳೆಗೆ ಅಂತ ಏನು ಉಪಯೋಗಿಸ್ಕೊಳ್ಳುತ್ತೆ. ನಾವು ಈ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಚದರಡಿಯಲ್ಲೂ ನಾವು ಈ ರೀತಿ ಬಿಸಿಲು ನಡೆಯೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಲಾಭ ಕೊಡುತ್ತೆ. ಎರಡನೇದಾಗಿ ನಾವು ಅತಿ ಮುಖ್ಯವಾಗಿ ಏನು ನೋಡಬೇಕಾಗಿದೆ ಅಂದರೆ ನಮ್ಮ ಒಂದು ಏನು ಚಿತ್ರ ಬಿಡಿಸ್ಬಿಟ್ಟು ನಿಮಗೆ ತೋರಿಸಿದೆ ಎಲ್ಲದ್ರೊಳಗೂ ಅತಿ ಮುಖ್ಯವಾಗಿ ಸಾರ್ವಜನಿಕದ್ದು ಸ್ಥಿರೀಕರಿಸೋ ಅಂಥ ಗಿಡನ ನಾವು ನೋಡಿದ್ದೀವಿ. ಯಾಕೆಂದರೆ ನಾವು ಯಾವ ಬೆಳೆಗೆ ಹಾಕಿದ್ರೂ ಕೂಡ ಇದಕ್ಕೆ ಮುಂಚೆ ನಾವು ನೋಡಿದ್ದೀವಿ, ಏನಂತ ನೋಡಿದ್ದೀವಿ ನಾವು, ಪೃಥ್ವಿಲಿ ಅಥವಾ ಪ್ರಕೃತಿಲಿ ಏನಿದೆ ಅಂದರೆ 48,000 ಜಾತಿ ಗಿಡಗಳಿದ್ದಾವೆ. ಅದರೊಳಗೆ ಅತಿ ಹೆಚ್ಚು ಬೇರೆ ಬೇರೆ ಥರ ಉಪವಿಭಾಗಗಳಿದ್ದಾವೆ. ಆದರೆ ಈ 48,000 ಜಾತಿ ಗಿಡಗಳಲ್ಲಿ ಮುಕ್ಕಾಲು ಭಾಗ ಏನಿದೆ ದ್ವಿದಳ ಇದ್ದಾವೆ. ಈ ದ್ವಿದಳ ಅಂದೇಟ್ಗೆ ನಿಮಗೆ ಡೈಕಾಟ್ ಅಂದೇಟ್ಗೆ ಅವೆಲ್ಲ ಸಾರ್ವಜನಿಕ ಸ್ಥಿರೀಕರಿಸುವಂಥವಲ್ಲ. ಈ ಮುಕ್ಕಾಲು ಭಾಗ ಅಂದರೆ ಸುಮಾರು 36,000 ಜಾತಿ ಏನು ಮತ್ತು ಅದ್ರ ಪ್ರಭೇದಗಳು ದ್ವಿದಳ ಇದ್ದಾವೆ. ಅವೆಲ್ಲ ನಮಗೆ ಸಾರ್ವಜನಿಕ ಕೊಡುವಂಥ ಗಿಡಗಳಲ್ಲ. ಆದರೆ ಇದರೊಳಗೆ ಕೇವಲ 563 ಜಾತಿ ಗಿಡಗಳು ಮಾತ್ರ, 563 ಪ್ರಭೇದ ಅಥವಾ ಜಾತಿ ಗಿಡಗಳು ಮಾತ್ರ ಏನು ಮಾಡ್ತವೆ, ತಮ್ಮ ಬೇರಿನ ಮೇಲೆ ಗಂಟನ್ನು ಮಾಡಿಕೊಂಡು ಇದು ರೈಸೋಬಿಯಂ ಜೀವಾಣುಗಳಿಗೆ ಸೇರಿಕೊಂಡು ವಾತಾವರಣದಿಂದ ಸಸ್ಯ ಯಾವಾಗ ಉಸಿರಾಡಬೇಕಾದ್ರೆ ಗಾಳಿಯನ್ನು ತೊಗೊಳುತ್ತೋ ಆ ಬೇರಿಗೆ ನೇರವಾಗಿ ಬಂದಾಗ ಏನಾಗುತ್ತೆ, ಅಲ್ಲಿ ಅದನ್ನು ಬೇರೆ ಮಾಡಿ ಯಾವ ವಾಯುಮಂಡಲದಲ್ಲಿ 78% ಸುಮಾರು ನಮ್ಮ ಸಾರ್ವಜನಿಕ ಇದ್ದಾವೋ ಅದು ಗಿಡಗಳಿಗೆ ಅಲಭ್ಯ ರೀತಿಯಲ್ಲಿದ್ದಾವೋ ಅವನ್ನು ಈ ಬೇರುಗಳ ಮೂಲಕ ಬಂದಾಗ ರೈಸೋಬಿಯಂ ಜೀವಾಣುಗಳು ಈ ಕಾಲೋನಿ ಒಳಗೆ ಸೇರ್ಕೊಂಡು ಏನು ಮಾಡ್ತವೆ, ಗಿಡಗಳಿಗೆ ಬೇಕಾದಂಥ ಅನಿಲ ರೂಪದಲ್ಲಿರೋನು ಏನು ಮಾಡ್ತವೆ, ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಬಿಟ್ಟು ಅವು ಸೂಸ್ತಾ ಇರ್ತವೆ ಹೊರಗಡೆ. ನಮ್ಮ ಮುಖ್ಯ ಬೆಳೆಗಳು
ಅವನ್ನ ತೊಗೊತಾ ಇರ್ತವೆ. ಅದಿರೋದು ಕೇವಲ 563 ಜಾತಿಗಳು. ಸೊ ಹಾಗಾಗಿ ನಾವು ಇದನ್ನು ಮಾಡ್ಬೇಕಾದ್ರೆ ಏನು ಮಾಡಬೇಕಾಗಿದೆ ಅಂದರೆ, ನಾವು ಯಾವುದೇ ಒಂದು ಗಿಡ ಹಾಕ್ತೀವಿ ಅಂದಾಗ, ಯಾವುದೇ ಒಂದು ಗಿಡ ನಾವು ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ಅಂದರೆ ಯಾವುದನ್ನು ಎನ್ ಅಂತ ಕೊಟ್ಟಿದ್ದೀವಿ, ನಾವು ಏನು ಮಾಡಿದ್ದೀವಿ, ಎನ್ ಅಂತ ತೋರಿಸಿದೀವೋ ನಮ್ಮ ಚಿತ್ರದಲ್ಲಿ, ಈ ಎನ್ ಅಂತ ತೋರಿಸಿರೋಂಥ ಜಾಗದೊಳಗೆಲ್ಲ ಸಾರ್ವಜನಿಕ ಸ್ಥಿರೀಕರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದರೆ ಏನಾಗುತ್ತೆ, ಯಾವಾಗ ಈ ರೀತಿ ನಾವು ಸಂಯೋಜನೆ ಮಾಡ್ತೀವೋ ಗಿಡಗಳನ್ನ, ಆ ನೆರಳು ಹೆಚ್ಚೆಚ್ಚಾದಂಗೆ ಇದ್ರ ಕೆಳಗಡೆ ಯಾವ ಹುಲ್ಲು ಕೂಡ ಬೆಳೆಯೋದಿಲ್ಲ. ನಿಮಗೆ ಕಳೆಯನ್ನು ಸಮಸ್ಯೆ ಇರೋದಲ್ಲಿ ಕೇವಲ ಒಂದು 2-3 ವರ್ಷ ಮಾತ್ರ, ಅಲ್ಲಿ ತನಕ ಏನಾಗ್ತವೆ, ಎಲ್ಲ ಕೆಳಗಡೆ ಬೆಳೀತಾ ಇರ್ತವೆ. ಆದರೆ ತದನಂತರ ಏನಾಗ್ಬಿಡ್ತವೆ, ಯಾವಾಗ ಹೆಚ್ಚು ನೆರಳಾಗುತ್ತೋ ಹುಲ್ಲು ಕೂಡ ಅತಿ ತೀಕ್ಷ್ಣವಾದ ಬಿಸಿಲು ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಆ ಕಳೆ ಗಿಡಗಳೇ ಬರೆದಿರೋಂಗೆ ಆಗ್ಬಿಡ್ತವೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಕಳೆ ಗಿಡನೇ ಬರಲ್ಲ ಅಂದಾಗ ನೀವು ಯಾವುದೇ ಕಾಳು ಗಿಡ ಇದ್ರ ಮಧ್ಯೆ ಹಾಕ್ತೀವಿ ಅಂದರೆ ಬರೋದಿಲ್ಲ. ಹಾಗಾಗಿ ಏನು ಮಾಡ್ಬೇಕಂತಂದರೆ, ಸಾರ್ವಜನಿಕ ಸ್ಥಿರೀಕರಿಸುವಂಥ ಮರಗಳನ್ನ ನಾವೇನು ನೋಡಿದ್ವಿ, ನಾವು ಯಾವುದೇ ಒಂದು ಗಿಡಗಳನ್ನ ಹಾಕಿದಾಗ ಸಾಲುಗಳ ಮಧ್ಯೆ ಏನು ಮಾಡಬೇಕು ಅಂತ ನೋಡಿದ್ದೀವಿ. ಈ ಒಂದು ವ್ಯವಸ್ಥೆ ಮಾಡಿದಾಗ ಏನು ಮಾಡಬೇಕಾಯ್ತು, ಈ ರೀತಿ ನಾವು ಮಧ್ಯದಲ್ಲಿ ಕಾಲುವೆ ಹೊಡ್ಕೊಂತೀವಿ ಅಂತ ನೋಡಿದ್ವಿ. 1.5 ಅಡಿ ಅಗಲ, 9 ಅಂಗುಲ ಆಳ, 1.5 ಅಡಿ ಅಗಲ ಹಾಕೊಂಡು ಈ ಮೇಲ್ಮಣ್ಣು ಏನು ಹಾಕಂತೀವೋ, ಈ ಕಾಲುವೆ ಬದಿಗೆ ಏನು ಮಣ್ಣು ಹಾಕಂತಿದ್ವೋ ಇದ್ರಲ್ಲಿ ನಾವೇನು ಮಾಡ್ತಾಯಿದ್ವಿ, ಕಾಳು ಗಿಡಗಳನ್ನ ಹಾಕಬೇಕು ಅಂತ ನಾವು ನೋಡಿದ್ವಿ. ಆದರೆ ಈ ಕಾಳು ಗಿಡಗಳು ಎಲ್ಲಿ ತನಕ ಬರ್ತವೆ, ಅತಿ ಹೆಚ್ಚು ನೆರಳಾಗೋ ತನಕ ಮಾತ್ರ ಬರ್ತವೆ. ಯಾವುದೋ ತ್ರಿಶೂಲ ಆಕಾರದಲ್ಲಿ ತಮ್ಮ ಎಲೆಗಳು ಬಿಡ್ತವೋ ಅವೆಲ್ಲ ಕಾಳು ಗಿಡಗಳು. ಅವೆಲ್ಲ ಏನು ಮಾಡ್ತವೆ, ಬೇರಲ್ಲಿ ಗಂಟಲ್ಲಿ ಅವು ಸಾರ್ವಜನಿಕನ ಮಾರ್ಪಾಡು ಮಾಡಿಬಿಟ್ಟು ಗಿಡಗಳು ಬೇಕಾದ ರೀತಿಯಲ್ಲಿ ಕೊಡ್ತಾ ಇರ್ತವೆ. ಉಪಯೋಗಿಸ್ಕೊಂಡು ತಮಗೆ ಬೇಕಾದಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ್ದು ಕೊಡ್ತವೆ. ಈ ಕಾಲುವೆ ನಾವು ಏನು ಮಾಡ್ತೀವಿ, ಒಂದು ಸಾಲಿನ ಪಕ್ಕದಲ್ಲಿ ಇನ್ನೊಂದು ಸಾಲಿಗೆ ಏನು ಕಾಲುವೆ ಮಾಡ್ತಾಯಿದ್ದೀವಿ, ಈ ಕಾಲುವೆ ಮಾಡೋವಾಗ ಏನು ಮಾಡ್ತಾಯಿದ್ದೀವಿ, ಈ ಬದುಗಳ ಮೇಲೆ ನಾವು ಕಾಳು ಗಿಡಗಳನ್ನ ಹಾಕೊಳ್ತಾ ಇದ್ದೀವಿ. ಆದರೆ ಈ ಗಿಡಗಳು ಹೆಚ್ಚೆಚ್ಚು ಬೆಳೆದಂಗೆ ಏನಾಗುತ್ತೆ, ಇವು ಕೂಡ ಬೆಳೆಯಲ್ಲ ಅಲ್ಲಿ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ, ಈ 4 ಗಿಡಗಳ ಮಧ್ಯಕ್ಕೆ ನಾವೇನು ನೋಡಿದ್ವಿ, ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅಲ್ಲಿ ನಾವು ಸಾರ್ವಜನಿಕ ಸ್ಥಿರೀಕರಿಸುವಂಥ ಮರ, ಗಿಡದ 4 ಗಿಡದ ಮಧ್ಯ ಈ ಗಿಡ ಬಿಟ್ಟು ಮುಂದಿನ ಗಿಡಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಾಗಿ ಈ ಸಾಲು ಬಿಟ್ಬಿಟ್ಟು ಮುಂದಕ್ಕೆ ಇದೇ ನೆಲದಲ್ಲಿ ಏನು ಮಾಡ್ತಾಯಿದ್ದೀವಿ, ಆ ರೀತಿ ನಾವೇನು ಮಾಡ್ತಾಯಿದ್ದೀವಿ, ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಮರಾವಳಿಗಳು ಯಾವ್ಯಾವು, ನುಗ್ಗೆ, ಗ್ಲಿರಿಸಿಡಿಯಾ, ಆಮೇಲೆ ಅಗಸೆ ಅಥವಾ ಚಗಚೆ ಅಥವಾ ಸೆಡೆ ಗಿಡ ಅಂತ ಏನಂತೀವೋ ಅವನ್ನ ಹಾಕೊಂಡು 5 ಅಡಿ ಎತ್ತರದಲ್ಲಿ ಚಿವುಟು ಬಿಡಬೇಕು. ಚಿವುಟಿದ ನಂತರ ಅವು ಬರ್ತಾ ಇರ್ತವೆ. ವರ್ಷ ಅವನ್ನೇನು ಮಾಡು, ಕಡ್ದುಬಿಟ್ಟು ವಾಪಸ್ಸು ಈ ಭೂಮಿ ಮೇಲೆ ಹಾಕೋದ್ರಿಂದ ಒದಕೇನೂ ಆಗುತ್ತೆ, ಆ ಸಾರ್ವಜನಿಕ ಅದಕ್ಕೆ ನೇರವಾಗಿ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಅದಷ್ಟೇ ಅಲ್ಲ, ಅತಿ ಮುಖ್ಯವಾಗಿ ನಮ್ಗೆ ಆಗುವಂಥ ಕೆಲಸ ಏನು, ಈ ರೀತಿ ನಾವು ಪಂಚತರಂಗಿಣಿ ಯೋಜನೆ ಮಾಡಿದಾಗ ಅತಿ ಮುಖ್ಯವಾಗಿ ಆಗುವಂಥ ಇನ್ನೊಂದು ಕ್ರಿಯೆ, 3 ಥರನೂ ನಾವು ಬಿಸಿಲನ್ನು ಇವಾಗ ಈ ರೀತಿ ಬೀಳೋದ್ರಿಂದ ಏನಾಗ್ತಿದೆ, ಅದು ನೇರವಾಗಿ ಭೂಮಿ ಮೇಲೆ ಬೀಳ್ತಿಲ್ಲ. ಭೂಮಿ ಮೇಲೆ ಬೀಳಲ್ಲ ಅಂತಂದಾಗ ಏನಾಗ್ತದೆ, ಅಲ್ಲಿ ಕೆಳಗಡೆ ಈ ಹುಲ್ಲು ಮತ್ತು ಈ ಸಸ್ಯ ತ್ಯಾಜ್ಯ ಇವೆಲ್ಲ ಏನಿದೆ ಗೆಡ್ಡೆಗೆಣಸುಗಳೆಲ್ಲ ಇದ್ರ ಕೆಳಗಡೆ ಈ ಬೇರೆ ನಂತರದಲ್ಲಿರುವಂಥ ಆ ಪರದಲ್ಲಿರುವಂಥ ಜೀವಾಣುಗಳಿಗೆ ಏನಾಗುತ್ತೆ, ಅತಿ ಸೂಕ್ಷ್ಮವಾದ ಪರ್ಯಾವರಣ ದೊರಕುತ್ತೆ. ಅವು ನಿರಂತರ ಆಹಾರ ಉತ್ಪಾದನೆ ತೊಡಗೋಕ್ಕಾಗುತ್ತೆ. ಇನ್ನೊಂದೇನು ನೋಡ್ತಾ ಇದ್ದೀವಿ, ಬಿಸಿಲು ಬೀಳೋದ್ರಿಂದ ಈ ಭೂಮಿ ಮೇಲೆ ಬಿಸಿಲೇ ಬೀಳದಿರೋದ್ರಿಂದ ಏನಾಗ್ತಿದೆ, ನೀರು ಆವಿಯಾಗೋದನ್ನು ತಡಿತಾ ಇದ್ದೀವಿ. ಹಾಗಾಗಿ ನೀವು ಒಂದು ನೀರು ಕೊಟ್ಟಿದ್ದೀರ ಅಂದರೆ ಏನು ನಾವು ಇನ್ನೊಂದು ವಾರ ಕೊಡ್ತಾ ಇದ್ದೀವಿ, ಅದು 15 ದಿವಸಕ್ಕೆ ಇನ್ನೂ ಮುಂದುವರೆಗೆ ಭಾಗವಾಗಿ ನಾವು ಹ್ಯೂಮಸ್ ತಯಾರಿಸೋದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡಿದ್ದೀವಿ. ಏಕದಳದ ಜೊತೆಗೆ ದ್ವಿದಳ ಎಲ್ಲ ನಾವು ಸೇರಿಸಿ ಆ ಕಾಷ್ಟ ಆ ತ್ಯಾಜ್ಯವನ್ನು ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಹ್ಯೂಮಸ್ ಆಗುತ್ತೆ. ಆ ಹ್ಯೂಮಸ್ಸು 1 kg ಹ್ಯೂಮಸ್ಸು ಪ್ರತಿದಿನ 6 ಲೀಟ್ರ್ ನೀರನ್ನು ವಾತಾವರಣದಿಂದ ತೊಗೊಳುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆ ರೀತಿ ಮಾಡಿದಾಗ ಏಕದಳದ ಜೊತೆಗೆ ದ್ವಿದಳ ತ್ಯಾಜ್ಯ ಹಾಕೋದು, ಏಕದಳದ ಜೊತೆಗೆ ದ್ವಿದಳ ಬೆಳೆಯೋದ್ರಿಂದ ಏನಾಗುತ್ತೆ, ಈ ಸಾರ್ವಜನಿಕ ಇಂಗಾಲ 2 ಸೇರ್ಕೊಂಡು ಹ್ಯೂಮಸ್ ಆಗಿ ಭೂಮಿಗೆ ಸೇರ್ತವೆ, ಅಲ್ಲಿ ಕ್ರಿಯೆ ನಡೀತಾ ಇರುತ್ತೆ. ಅದಾದ ನಂತರ ನಾವು ಅತಿ ಮುಖ್ಯವಾಗಿ ನೋಡಬೇಕಾಗಿರೋದು ಅಂದರೆ, ನಮ್ಮ ಭೂಮಿನ ಜೋರಾಗಿ ಬೀಳ್ತಿರೋವಂಥ ನೀರನ್ನು ತಡಿಬೇಕಾಗುತ್ತೆ. ಏನಾಗುತ್ತೆ ಅಂದರೆ, ನಾವು ಮಳೆ ನೀರು 30 ಮೀಟ್ರ್ ಪ್ರತಿ 1 ಸೆಕೆಂಡ್ಗೆ ಬರುತ್ತಿರೋ ಅಂಥ ಮಳೆ ನೀರು ಏನಾಗುತ್ತೆ, ಬಂದು ನೇರವಾಗಿ ಭೂಮಿ ಮೇಲೆ ಬಿತ್ತು ಅಂದರೆ ಈ ಮಳೆ ನೀರು ಏನಾಗುತ್ತೆ, ಒಂದು ಅಲ್ಲಿ ಹಳ್ಳ ಆಗುತ್ತೆ. ಏನಾಗುತ್ತೆ, ಒಂದು ಹಳ್ಳ ಆಗುತ್ತೆ. ಈ ನೀರು ಈ ರೀತಿ ಚಿಮ್ಮದು ನೋಡ್ತೀವಿ. ಏನು ನೋಡ್ತೀವಿ, ಈ ನೀರು ಈ ರೀತಿ ಚಿಮ್ಮದು ನೋಡ್ತೀವಿ. ಈ ಚಿಮ್ಮವಾಗ ಏನು ನೋಡ್ತೀವಿ ಅಂದರೆ, ಈ ಮಣ್ಣಿನ ಬಣ್ಣ ಯಾವುದಿದೆಯೋ ಆ ಮೇಲ್ಮಣ್ಣಿನ ಬಣ್ಣನ್ನು ಅದು ಚಿಮ್ಬಿಟ್ಟು ಏನು ಮಾಡ್ತದೆ, ಮತ್ತೆ ನೀರೊಳಗೆ ಸೇರ್ಕೊಂಡು ಬರ್ತಿರೋ ಅಂಥ ಮಳೆಗಳೊಳಗೆ ಸೇರ್ಕೊಂಡು ಏನಾಗುತ್ತೆ, ಈ ನೀರು ಬಂದಂಥ ನೀರೇನಾಗುತ್ತೆ ಹರ್ಕೊಂಡು ಆಚೆ ಹೊರಟೋಗುತ್ತೆ.
ಆದರೆ ಈ ಮೇಲ್ಮಣ್ಣು ಮಾಡಬೇಕು ಅಂದರೆ ಪ್ರಕೃತಿಗೆ 30 ವರ್ಷ ಬೇಕು. ಬರೀ ಅರ್ಧ ಸೆಂಟಿಮೀಟ್ರು ಮೇಲ್ಮಣ್ಣು ಅತಿ ಉಪಯುಕ್ತವಾದ ಅತಿ ಪೋಷಕ ಭರಿತವಾದ ಮೇಲ್ಮಣ್ಣು ಮಾಡೋದಕ್ಕೆ ಎಷ್ಟು ಬೇಕು? 30 ವರ್ಷ ಬೇಕಾಗುತ್ತೆ ಪ್ರಕೃತಿಗೆ. ಆದರೆ ನಾವು ಇಲ್ಲಿ ಅತಿ ವೇಗವಾಗಿ ಮಾಡ್ತೀವಿ. ಆದರೂ ಕೂಡ ಏನಾಗುತ್ತೆ, ಈ ರೀತಿ ನಾವು ನೇರವಾಗಿ ಇದನ್ನು ಬಿಟ್ಬಿಟ್ವಿ ಅಂದರೆ, ಭೂಮಿನ ತೆರೆದು ಬಿಟ್ಬಿಟ್ವಿ ಅಂದಾಗ ಏನಾಗುತ್ತೆ, ಬಿದ್ದಂಥ ಮಳೆ ನೀರು ಈ ರೀತಿ ನೀರನ್ನು ಚಿಮ್ತವೆ. ಆ ಸಮಯದಲ್ಲಿ ಏನಾಗುತ್ತೆ, ಮೇಲ್ಮಣ್ಣನ್ನು ತೊಗೊಂಡೋಗ್ಬಿಡುತ್ತೆ. ಏನಿದ್ರಿಂದ ಆಗೋ ಅಂತ ನಷ್ಟ ಏನು ಅಂತ ಅನ್ಬೋದು. ನೀವು ನೋಡಿರ್ಬೋದು, ನಿಮ್ಮ ತೊಗರಿ ಅಥವಾ ಅವರೇ ಇದನ್ನೆಲ್ಲ ಬೆಳೆದ ತರಕಾರಿ ಬೆಳೆದಿರ್ತೀರ, ಅಂಥ ಸಮಯದಲ್ಲಿ ಇದ್ರ ಮೇಲೆ ಸಾಕಷ್ಟು ದಟ್ಟವಾಗಿ ಅದರದ್ದು ಒಣ ತ್ಯಾಜ್ಯ ಬಿದ್ದಿರುತ್ತೆ. ತೊಗರಿ ಎಲ್ಲ ಕಟಾವು ಮಾಡಿ ಇದೆಲ್ಲ ಮಾಡಿದ್ಮೇಲೆ ನೀವು. ಆದರೆ ಹೋಗ್ತಾ 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 ನೋಡಿ, ಆ ತ್ಯಾಜ್ಯ ಏನಾಗುತ್ತೆ, ಒಣಕೊಂಡು ಕೆಳಗಡೆ ಹೋಗುತ್ತೆ. ಕೆಳಗೆ ಹೋಗಿದ ತಕ್ಷಣ ಏನಾಗ್ತವೆ, ಒಣಗಿದ ಎಲೆಗಳು ಒಡೆಯೋಕ್ಕೆ ಶುರುವಾಗ್ತವೆ. ಒಡೆದಾಗ ಶುರುವಾಗಿದ ತಕ್ಷಣ ಏನಾಗುತ್ತೆ, ನಿಮ್ಮ ಭೂಮಿ ಈ ರೀತಿ ಇದೆ ಅಂದರೆ ಇಲ್ಲೆಲ್ಲ ಒಂಚೂರು ಬೂದಿ ಬಣ್ಣ, ಇಲ್ಲೆಲ್ಲ ಒಂಚೂರು ಬೂದಿ ಬಣ್ಣ ಈ ಆಕಾರಗಳಲ್ಲಿ ಇರೋದು ನೋಡ್ತೀರ. ಅಂದರೆ ಅಷ್ಟು ಇರೋವಂಥ ತ್ಯಾಜ್ಯ 98 ಭಾಗ ನೀರು ಬೇರೆ ಇಂಗಾಲ ಡೈಆಕ್ಸೈಡ್ ಎಲ್ಲ ವಾಪಸ್ ಹೊಟ್ಟೋದಾಗ ಏನಾಗುತ್ತೆ, ಉಳಿದಿರೋಂಥ ಭೂಮಿ ಏನು ಅಂಶ ಉಳಿದಿದೆಯೋ ಅದು ಮಾತ್ರ ನಿಮಗೆ ಕೇವಲ 1% ಅದು ಮಾತ್ರ ಏನಾಗುತ್ತೆ, ಈ ರೀತಿ ಭೂಮಿ ಮೇಲೆ ಅಲ್ಲಲ್ಲಿ ಒಂದು ಚಿತ್ರ ಬಿಡಿಸ್ದಂಗೆ ಒಂದು ಬೂದು ಬಣ್ಣದಲ್ಲಿ ಅವು ಇರೋದನ್ನು ಕಾಣ್ತೀವಿ. ಏನಾದರೂ ನಮಗೆ ಈ ಮಳೆ ನೀರು ಬಂದು ಬಿದ್ದುಬಿಟ್ಟು ಇದನ್ನ ಮೇಲಿಂದ ತೊಗೊಂಡೋಗ್ಬಿಟ್ರೆ, ಈ ಎಕರೆ ಜಮೀನಲ್ಲಿದ್ದಂಥ 1.5 ಗ್ರಾಮ್ ಅಥವಾ 1% ಭೂತತ್ವ ಏನಿದೆ ಅದೇನಾಗ್ತವೆ, ಚಿಮ್ತದೆ. ಚಿಮ್ಮಿದ ತಕ್ಷಣ ಆಚಾರದೋಗುತ್ತೆ. ಇದು ಮುಖ್ಯವಾಗಿ ನಮಗೆ ಮುಂದಿನ ಬೆಳೆಗೆ ಬೇಕಾಗಿತ್ತು, ಮುಂದಿನ ಬೆಳೆಗೆ ಅದು ಬೇಕಾಗಿತ್ತು. ಆಗಾಗ ಅದನ್ನು ಉಳಿಸ್ಕೊಬೇಕು ಅಂದ್ರೆ ನಾವೇನು ಮಾಡಬೇಕು, ಈ ರೀತಿ ಪಂಚತರಂಗಿನ ಯೋಜನೆ ಮಾಡೋದ್ರಿಂದ ಮುಂದೆ ನಾವು ಈ ಅಲ್ಪಾವಧಿ ಬೆಳೆಯಲ್ಲಿ ಹೇಗೆ ಅದನ್ನು ಕಾಪಾಡ್ಕೊಳ್ಳೋದು ಅಂತ ಮುಂದಿನ ಸಂಚಿಕೆಗಳು ನೋಡೋಣ. ಈಗ ಸದ್ಯಕ್ಕೆ ತೋಟದಲ್ಲಿ ಈ ರೀತಿ ಬೀಳೋದನ್ನು ನೇರವಾಗಿ ನೀವು ಬರೇ ದೊಡ್ಡ ಮರಗಳು ಒಂದು 4 ತೆಂಗು ಹಾಕೋದು ಅಥವಾ ಬರೀ ಒಂದಷ್ಟು ಅಡಿಕೆಗಳು ಹಾಕ್ಬಿಟ್ಟು ಈ ನೇರವಾಗಿ ಮಳೆನ ಕೆಳಗಡೆ ನೀರನ್ನ ಬೀಳಕ್ಕೆ ಬಿಟ್ಟರೆ ಅಂದಾಗ ಏನಾಗುತ್ತೆ, ಈ ರೀತಿ ಇರೋವಂಥ ಮೇಲ್ಮಣ್ಣನ್ನು ತೊಗೊಂಡೋಗ್ಬಿಡುತ್ತೆ. ಅತಿ ಪೌಷ್ಟಿಕ ಭರಿತವಾದ ಮಣ್ಣನ್ನು ನಾವು ಮತ್ತೆ ಮೇಲ್ಮೇಲೆ ಹಾಕ್ತಾ ಇರಬೇಕಾಗುತ್ತೆ. ಈ ಬಂದು ಬಿದ್ದಂಥ ಈ ಮಳೆ ನೀರು ಈ ದೈತ್ಯ ಮರದ ಎಲೆ ಮೇಲೆ ಬಿದ್ದೆಟ್ಗೆ ಏನಾಗುತ್ತೆ, ಆ ಮಳೆ ನೀರು 100 ಚಿಂದಿಗಳಾಗ್ಬಿಡುತ್ತೆ. ಜೋರ ಬಂದು ಬೀಳುತ್ತೆ, ಅದ್ರ ಮೇಲೆ ಬಿಂದೆಟ್ಟಿಗೆ ಒಡೆದೋಗುತ್ತೆ. ಅದು ಒಡೆದೋಗಿದ ತಕ್ಷಣ ಏನಾಗುತ್ತೆ, ಒಡೆದೋಗಿರೋದು ಬಂದು ಇದ್ರ ಮೇಲೆ ಬೀಳುತ್ತೆ. ಇದೇನಾಗುತ್ತೆ, ಇದು ಸಣ್ಣ ಕಣಗಳಾಗ್ಬಿಡ್ತವೆ. ಮತ್ತು ಅದರಿಂದ ಇದಕ್ಕೆ ಬೀಳುತ್ತೆ, ಇದರಿಂದ ಇದಕ್ಕೆ ಬೀಳೋ ಅಷ್ಟಂಗೆ ಮಖದ ಮೇಲೆ ಸುಮ್ಮನೆ ಒಂದು ಸಣ್ಣ ಸಿಂಚನ. ನಾವು ಮದುವೆಗಳೆಲ್ಲ ಹೋದಾಗ ಒಳಗಡೆ ಹೋಗ್ತಿರೋ ಇದ್ದಕ್ಕೆ ತಣ್ಣಗೆ ಗಾಳಿ ತಣ್ಣಗೆ ಬೀಸ್ದಂಗೆ ಆಗುತ್ತೆ. ಆ ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ಅದ್ರ ಮುಂದೆ ನೀರು ಇಟ್ಟಿರ್ತಾರೆ, ಅದು ಪುಸ್ ಅಂತ ನಮ್ಮ ಮಖದ ಮೇಲೆ ಹೋಗೋದನ್ನು ನಾವು ನೋಡ್ತೀವಿ. ಆ ರೀತಿ ಅದು ಬಂದು ಭೂಮಿ ಮೇಲೆ ಬೀಳುತ್ತೆ. ಮೇಸೆ ತರಿಸಿ ಜಟಾಯು ಥರ ಭೀಮೆ ಸೇನ ಥರ ಬಂದಂಥ ಮಳೆ ನೀರೇನಾಗುತ್ತೆ, ಆ ದೊಡ್ಡ ದೈತ್ಯ ಪೌರುಷತ್ವದಲ್ಲಿ ಬಂದಂಥ ಮಳೆರಾಯ ಇಲ್ಲಿ ಬಂದು ಬಿದ್ದು ಇಲ್ಲಿ ಬರೋಷ್ಣಂಗೆ ಏನಾಗುತ್ತೆ, ತನ್ನ ತಾಯಿ ಮಡಲಲ್ಲಿ ಯಾವ ರೀತಿ ಒಂದು ಹಸುಗೂಸು ಅಮ್ಮ ಅಂತ ಆರಾಮಾಗೆ ನಿದ್ದೆ ಹೋಗ್ಬಿಡ್ತಾಳೋ ಆ ರೀತಿಯೇ ಆ ಒಂದು ಬಂದಂಥದ್ದು ರಭಸ್ವಾಗಿ ಬಂದು ಹೊಡಿಬೇಕಾದಂಥವನು ಮೀಸೆ ತಿರು ಬಂದಂಥವನು ಏನಾಗ್ತಾನೆ, ಇಲ್ಲಿ ತನ್ನ ತಾಯಿ ಮಡಲಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಇವಾಗ ಮಣ್ಣೆತ್ಕೊಂಡು ಹೋಗುತ್ತಾ, ಅದು ಆಗೋದೇ ಇಲ್ಲ. ಏನು ಮಾಡಿದ್ವಿ ಅಷ್ಟೊಂದಾಗಲೇ ನಾವು ಇದನ್ನು ಮಾಡಿದ್ದೀವಿ. ಅದು ಬರೋವಂಥ ನೀರೇನಾಗ್ತಿದೆ, ತುಂಬ ಸೂಕ್ಷ್ಮವಾಗಿ ನಿಧಾನಕ್ಕೆ ಬೀಳ್ತಾ ಇದೆ ಕೆಳಗಡೆ. ಆ ಸಮಯದಲ್ಲಿ ಏನು ಮಾಡಿದ್ವಿ ನಾವು, ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದೇಟ್ಗೆ ಏನು ಮಾಡ್ತಾ ಇದ್ದೀವಿ ನಾವು, ಜೀವಾಮೃತ ಭೂಮಿ ಮೇಲೆ ಕೊಡ್ತಾ ಇದ್ದೀವಿ. ಎರೆಹುಳುಗಳು ಏನು ಮಾಡ್ತಾ ಇದ್ದಾವೆ, ರಂಧ್ರಗಳು ಮಾಡ್ತಾ ಇದ್ದಾವೆ. ತಂದು ಕೆಳಗಡೆಯಿಂದ ಮೇಲೆ ತಂದುಬಿಟ್ಟು ಇಕ್ಕೆಗಳು ಇಡ್ತಾ ಇದ್ದಾವೆ. ನಿರಂತರವಾಗಿ ಚಲನವಲನದಲ್ಲಿ ಭೂಮಿಯೇ ರಂಧ್ರಮಯ ಆಗಿದೆ. ಜಾಲ್ರಿ ಒಂದ್ರಿ ಅಂತೀರ, ಜಾಲ್ರಿ ಅಂತೀವಿ. ಏನು ನಾವು ರವೆ ಅಕ್ಕಿ ಎಲ್ಲ ಇದು ಮಾಡ್ತೀವಿ ನೋಡ್ರಿ, ಈ ರೀತಿ ಒಂದಿರ್ತದೆ. ಯಾಕೆಂದ್ರೆ ಒಂದೊಂದು ಕಡೆ ಒಂದೊಂದು ಭಾಷೆ ಇರುತ್ತೆ. ಈ ಥರ ತೂತ್ಗಳಿರ್ತಾವೆ, ಅದರಲ್ಲಿ ಇಟ್ಕೊಂಡು ನಾವು ಹಿಂಗೆ ಜರಡಿ ಆಡ್ತೀವಿ ಅಂತ ನಮ್ಮ ಕಡೆ ಅಂತೀವಿ. ಒಂದ್ರಿ ಅಂತೀರಿ ಮೈಸೂರು ಭಾಗದಲ್ಲಿ. ಈ ರೀತಿ ಇದನ್ನು ಮಾಡೋವಂಥದ್ದು ಏನಂತೆ, ಜಾಲ್ರಿ ಆಗ್ಬಿಟ್ಟಿರುತ್ತೆ. ತೂತು ಅಂದರೆ ಸಣ್ಣ ರಂಧ್ರಗಳಾಗ್ಬಿಟ್ಟಿರ್ತವೆ. ಅಂಥ ಸಮಯದಲ್ಲಿ ಬಿದ್ದಂಥ ನೀರು ಏನಾಗುತ್ತೆ, ಎಲ್ಲ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗ್ಬಿಟ್ಟು ಏನಾಗುತ್ತೆ, ನಮ್ಮ ಅಂತರ್ಜಲಕ್ಕೆ ಹೋಗಿ ಸೇರುತ್ತೆ. ನೀವೇನಾರ ಮಾಡಬೇಕಾಗಿದೆಯಾ, ಜಲ ಸಂವರ್ಧನೆ ಮತ್ತೊಂದು ಇಂಥದ್ದು ಏನೂ ನೀವು ತಲೆ ಕೆಡ್ಸ್ಕೊಂಬೇಡ್ರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಬಿದ್ದಂಥ ನೀರು ಸಂಪೂರ್ಣ ಕೆಳಗಡೆ ಹೋಗಿ ನಮ್ಮ ಕೆಳಗಡೆ ಏನಿದೆ ನೀರಿನ ಸೆಳೆಗಳಿಗೆ ಹೋಗಿ ಸೇರ್ಕೊತಾ ಇದೆ. ನಮ್ಮ ಕೊಳವೆ ಬಾವಿಗಳಿಗೆ, ನಮ್ಮ ಬಾವಿಗಳಿಗೆ ನಿರಂತರವಾಗಿ ನೀರು ಸಿಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ನೀವು ಯಾರೇ ನೈಸರ್ಗಿಕ ಕೃಷಿ ಮಾಡ್ತೀರ ಅಥವಾ ನೀವು ಮುಂದೆ ಯಾರೇ ನೈಸರ್ಗಿಕ ಕೃಷಿ ತೋಟಗಳಿಗೆ ಹೋಗ್ತಿದ್ರ ಅಥವಾ ಹೊಲ ಗದ್ದೆ ಹೋಗ್ತೀರ ಅಂತ ಅಲ್ಲಿ ನೋಡಿ, ಎಂಥ ಬಿರ್ಸಾದ ಮಳೆ ಬಂದರೂ ಕೂಡ ನೀರು ಮೇಲೆ ಹರಿದೋಗೋದು ನೀವು ಕಾಣೋದಕ್ಕೆ ಆಗೋದೇ ಇಲ್ಲ. ಎಂಥ ಮಳೆ ಬಿದ್ದುಬಿಡಲಿ, ಏನು ನಿಮಗೆ ಇವಾಗ ಅರ್ಧ ಕೊಚ್ಚೋಗ್ತಾ ಇದೆಯೋ ಅಂಥ ಸಮಯದಲ್ಲಿ ಕೂಡ ನೀರೆಲ್ಲ ಒಳಗಡೆ ಹಿಂಗೆ ಹೊರಟೋಗುತ್ತೆ. ಹೋಗೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ಒಂದು ಆಗಲ್ಲ. ಹಿಂಗೆ ಹೋಗಿ ಏನು ಮಾಡ್ತಿದೆ, ಮೇಲೆ ಬಿದ್ದಿರೋಂಥ ಪೌಷ್ಟಿಕ ಭರಿತವಾದ ಈ ಮಣ್ಣೊಳಗೆ ಅಂಶನ ಏನು ಮಾಡ್ತಾಯಿದೆ, ತೊಗೊಂಡು ಕೆಳಗಡೆ ಹೋಗ್ತಾ ಇದೆ. ಮತ್ತು ನಮಗೆ
ಮುಂದೆ ಬೇಸಿಗೆ ಮಳೆ ನಿಂತು ಮುಂದೆ ಮಾಡುವಾಗ ನೀರು ಆವಿಯಾಗಿ ಬರ್ಬೇಕಾದ್ರೆ ಏನಾಗ್ತಿದೆ, ಈ ಪೋಷಕಾಂಶಗಳು ವಾಪಸ್ ಬರ್ತಾ ಇದ್ದಾವೆ. ನಮ್ಮ ಆಹಾರ ನೀರು ತೊಗೊಳ್ಳೋಂಥ ಬೇರುಗಳು ಮೇಲೆ ಆರಂಗ್ಲದಲ್ಲಿ 96% ಏನಿರ್ತಾವೋ ಈ ತಂತು ಬೇರುಗಳು ಅವನ್ನ ನೀರನ್ನು ತೊಗೊಳುತ್ತೆ, ಆ ಪೋಷಕಾಂಶಗಳನ್ನು ತೊಗೊಂಡ್ಬಿಡ್ತವೆ. ತೊಗೊಂಡೇನಾಗುತ್ತೆ, ನಿರಂತರ ಬೆಳಿತವೆ. ನಾವು ತಲೆನೇ ಕೆಡ್ಸೋಣಂತ ಬೇಕಾಗಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ನೈಸರ್ಗಿಕ ಕೃಷಿ ಅಂದರೆ ಅದು ಜ್ಞಾನದ ಕೃಷಿ. ಜ್ಞಾನ ತಿಳ್ಕೊಂಬೇಕು ನಾವು ಕೃಷಿಯ ಬಗ್ಗೆ, ಗಿಡದ ಬಗ್ಗೆ, ಸಸ್ಯದ ಬಗ್ಗೆ, ಮಣ್ಣಿನ ಬಗ್ಗೆ ಸಂಪೂರ್ಣ ಜ್ಞಾನ ತಂದು ಈ ಅವೈಜ್ಞಾನಿಕ ರೀತಿಯಲ್ಲಿ ಅಜ್ಞಾನವನ್ನು ಬಿಟ್ಟು ನಾವು ಕೃಷಿ ಮಾಡಿದಾಗ ಏನಾಗುತ್ತೆ, ನಮಗೆ ನೈಸರ್ಗಿಕ ಕೃಷಿ ಅತಿ ಹೆಚ್ಚು ಫಲಕಾರಿಯಾಗುತ್ತೆ. ಈ ರೀತಿ ಪ್ರತಿಯೊಂದು ನೀವು ಅಭ್ಯಾಸ ಮಾಡಬೇಕು. ಇವಾಗ ಒಂದು ಮುಖ್ಯ ನಿಮ್ಗೆ ಹೇಳ್ತೀನಿ, ಏನಾಗ್ತಿದೆ ಅಂದರೆ ತುಂಬ ಜನ ಈ ಒಂದು ಸಂಚಿಕೆ ನೋಡ್ಬಿಟ್ಟಿರ್ತೀರ, ಇದ್ದಕ್ಕಿದ್ದಂಗೆ ನಿಮಗೆ ನಾನು ತೆಂಗು ಮಾಡಬೇಕು, ನಾನು ಇದು ಮಾಡಬೇಕು ಅಂತ ತುಂಬ ಜನ ತಟಕ್ಕಂತ ಕರೆ ಮಾಡಿಬಿಡ್ತೀರ. ದಯವಿಟ್ಟು ಹಂಗೆ ಕರೆ ಮಾಡಬೇಡಿ. ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್, ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೂಟ್ಯೂಬಲ್ಲಿ ಇದೆ. ದಯವಿಟ್ಟು ನೀವು ಅದು ತೆಗೀರಿ. 18 ಸಂಚಿಕೆ ಇವತ್ತಿಂದು ಸೇರಿ 19 ಸಂಚಿಕೆ ಆಗಿದೆ ಆಗಲೇ ನೈಸರ್ಗಿಕ ಕೃಷಿ ಬಗ್ಗೆ. ಹಾಗಾಗಿ ಸಂಪೂರ್ಣ ನೋಡಿ, 1 ಸಲ ನೋಡಿ, 2 ಸಲ ನೋಡಿ, 3 ಸಲ ನೋಡಿ. ಕಾರಣ ಏನಕ್ಕೆ ಅಂದರೆ ನಾವು ಮಾತಾಡ್ತಿರೋದಲ್ಲ ವಿಜ್ಞಾನ, ನಾವೆಲ್ಲ ವಿಜ್ಞಾನ ವಿದ್ಯಾರ್ಥಿಗಳು ಅಲ್ವೇ ಅಲ್ಲ. ಹಾಗಾಗಿ ಏನಾಗುತ್ತೆ, ವಿಜ್ಞಾನ ಹೆಚ್ಚು ಮಾತಾಡ್ತಿರೋದು ನಾನು ನಿಮಗೆ ತಟಕ್ ಅಂತ ಒಳಗಡೆ ಹೋಗಬಾರ್ದು, ಅಥವಾ ಒಂದು ತಪ್ಪು ಕಲ್ಪನೆಗಳಾಗಬಾರ್ದು. ಏನು ಮಾಡ್ತೀರಾ ನೀವು, ಒಮ್ಮೆ ನೋಡ್ತೀರಾ, ಎಲ್ಲನ ನಿಮ್ಮ ಸಂಶಯ ಬಂದರೆ ಇನ್ನೊಂದ್ಸಲಿ ನೋಡಿ, ಅಥವಾ ಒಂದು ಡೌಟ್ ಬಂತು ಅಂದರೆ ಮತ್ತೊಂದ್ಸಲಿ ಓದಿ ಮಾಡಿ ಒಂದೊಂದೇ ಮಾಡ್ಕೊಂಡು ಬಂದಾಗ ನೀವು ಹಂತವಾಗಿ ಇಂದ ಅಮ್ಮ ಹಾಗೆ ಬಂದ್ರಿ ಅಂದಾಗ ಏನಾಗುತ್ತೆ, ನಿಮ್ಮ ಸಂಪೂರ್ಣ ಅದ್ರ ಜ್ಞಾನ ಸಿಗುತ್ತೆ. ಬರೀ ಇದನ್ನು ನೋಡಿದ ತಕ್ಷಣ ಸರ್ ನಾನು ಮಾಡಬೇಕು ಅಂತ ದಯವಿಟ್ಟು ಕರೆ ಮಾಡಬೇಡಿ. ಎರಡನೇದು, ನೀವು ರಾಸಾಯನಿಕ ಕೃಷಿ ಮಾಡ್ತಿರ್ತೀರ, ನಾನು ಕ್ಯಾರೆಟ್ ಹಾಕ್ಬಿಟ್ಟಿದ್ದೀನಿ ಸರ, ಗಜ್ರಿ ಹಾಕ್ಬಿಟ್ಟಿದ್ದೀನಿ ರೀ ಸರ, ನಾನು ಹುರುಳಿ ಹಾಕ್ಬಿಟ್ಟಿದ್ದೀನಿ ಸರ, ಟೊಮೆಟೊ ಹಾಕ್ಬಿಟ್ಟಿದ್ದೀನಿ ರೀ ಸರ, ಇಷ್ಟು ಔಷಧಿ ಹೊಡೆದಿರಿ ಸರ, ಇಷ್ಟು ಗೊಬ್ಬರ ಹಾಕಿದ್ದೀನಿ ರೀ ಸರ, ಏನು ಮಾಡಬೇಕು ಅಂತೀರ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಕಾರಣ ಯಾಕೆ ಅಂದರೆ ಅವೆಲ್ಲ ನಮ್ಮ ಪೂರ್ಣ ವಿರುದ್ಧ. ನಾವು ಸಗಣಿಲಿರೋಂಥ ಜೀವಾಣುಗಳು ನೀವನ್ನೆಲ್ಲ ಉಪಯೋಗಿಸೋಂಥ ಇರೋದ್ರೆ ಏನಾಗುತ್ತೆ, ತದ್ವಿರುದ್ಧ ಇರೋದ್ರಿಂದ ಅವು ಆ ಜೀವಾಣುಗಳು ನಾಶ ಆಗ್ತವೆ. ನೀವು ಮಾಡಬೇಕು ಅಂದರೆ ಮುಂದಿನ ಸಲ ಮಾಡಿವ್ರಂತೆ, ಈ ಸಲ ಏನು ಮಾಡ್ತೀರಿ, ತಿಂಗಳಿಗೆ 2 ಸಲ ಜೀವಾಮೃತ ಕೊಡ್ತಾರೆ. ಮೊದಲು ನಿಮ್ಗೆ ಅಭ್ಯಾಸ ಶುರುವಾಗಲಿ. ಅದಾದ ನಂತರ ಮುಂದಿನ ಸಂಚಿಕೆಗಳಲ್ಲಿ ನಾವೆಲ್ಲ ತರಕಾರಿಗಳು, ಹಣ್ಣುಗಳು, ಹೂವುಗಳು, ಮತ್ತು ಅಲ್ಪಾವಧಿ ಬೆಳೆ ಆದಂಥ ಸಜ್ಜೆ, ನವಣೆ, ಸಾಮೆ, ಕೊರಲೆ, ಆರ್ಕ, ಗೋಧಿ, ಭತ್ತ, ರಾಗಿ, ಏನು ರೇಷ್ಮೆ, ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ. ಎಲ್ಲ ಹಣ್ಣುಗಳ ಬಗ್ಗೆನೂ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀವಿ. ಯಾರೋ ದಯವಿಟ್ಟು ದುಡ್ಡಿಗೆ ಹೇಳ್ಬೇಡ್ರಿ. ಸರ್ ನಮ್ಮ ತೊಗರಿ ಹೇಳಿರಲಿ ಸರ್, ನಮ್ಮ ಜೋಳ ಹೇಳಿರಲಿ ಸರ್, ನಾನು ಎಲ್ಲಿಂದ ಹೇಳಿಯಪ್ಪ. ನೋಡು, ತೆಂಗಿಂದ 3 ವಾರ ಆಗ್ತಾಯಿದೆ ಮುಗಿಸೋದಕ್ಕೆ. ಸಂಪೂರ್ಣ ಕೊಡಬೇಕು. ಯಾಕೆಂದರೆ ನಮ್ಗೆ ಯಾವುದೇ ಒಬ್ಬ ರೈತ ವಿಫಲ ಆಗಬಾರ್ದು, ಅವನು ವಿಫಲ ಆಗಬಾರ್ದು. ಇದನ್ನ ಹಿಡಿದು ಅವ್ನು ಮುಂದಕ್ಕೆ ಹೋಗ್ಬೇಕು. ಇವನ್ನ ಹಿಡಿದು ಎಲ್ಲರ ಜೊತೆಗೆ ಎದ್ದೇಳಬೇಕು. ನಾವು ಇಡೀ ರೈತ ಸಮುದಾಯ ಮೇಲೆ ಎದ್ದೇಳಬೇಕು ಅಂದರೆ ಏನು ಮಾಡಬೇಕಾಗಿದೆ, ನಾವು ಎಲ್ಲರ ಸಂಪೂರ್ಣ ಮನನ ಮಾಡ್ಕೊಂಡಿದ್ರೆ ಸಂಪೂರ್ಣ ನಮಗೆ ಮಾಹಿತಿ ಬೇಕಾಗಿದೆ. ಕೆಲವ್ರು ಏನು ಮಾಡ್ತಾರೆ, ಸರ್ ಇರಲಿ ಸರ್, ನೀವು ನೇರವಾಗಿ ಹಾಕೋದಂಗೆ ಮಾಡೋದಂಗೆ ಅಂತಾರೆ. ಹಂಗೆ ಮಾಡಿದ್ರೆ ಖಂಡಿತವಾಗಿ ನಾವು ಹಾದಿಗೆ ತಪ್ತೀವಿ. ಸಂಪೂರ್ಣ ಜ್ಞಾನ ಬೇಕಾಗಿದೆ. ಹಾಗಾಗಿ ಇಷ್ಟೊಂದು ಸಮಯ ತೊಗೊತಾ ಇರೋದು. ಇದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ಳಿ, ಮಾಡ್ತಾರೆ, ಯಾವುದೇ ಸಮಸ್ಯೆ ಬರಲ್ಲ. ಹಂಗೆ ಬಂದಾಗ ನೀವೇನು ಮಾಡಿ ಅಂದರೆ ನನಗೊಂದು ಕರೆ ಮಾಡಿ. ಆವಾಗ ಖಂಡಿತ ನಾವು ಅದನ್ನು ಸಂಶಯಗಳನ್ನೆಲ್ಲ ತೀರಿಸ್ಕೊಳ್ಳೋಣ, ಏನು ಮಾರ್ಪಾಡು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಹಾಗಾಗಿ ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್ ಯೂಟ್ಯೂಬ್ ಓಪನ್ ಮಾಡಿ, 18 ಸಂಚಿಕೆಗಳಿದೆ, ಕಡಾಖಂಡಿತ ನೋಡಿ. ಮತ್ತು ಇನ್ನೊಂದು ಕೆಲಸ ದಯವಿಟ್ಟು ಮಾಡಿ, ಪ್ರಗತಿ ಟಿವಿ ಆ್ಯಪ್ನ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಬುಧವಾರ ಸಂಜೆ 7 ಗಂಟೆ ಮತ್ತು ಗುರುವಾರ ಬೆಳಗ್ಗೆ 10 ಗಂಟೆ ಬರುತ್ತೆ. ನೇರವಾಗಿ ನೋಡಿವ್ರಂತೆ. ಸ್ನೇಹಿತರೆ, ಈ ರೀತಿ ನಾವು ಮಾಡೋದ್ರಿಂದ, ಪಂಚತರಂಗಿಣಿ ಯೋಜನೆ ಮಾಡೋದ್ರಿಂದ ಏನಾಗ್ತದೆ, ಈ ಮಳೆ ನೀರನ್ನು ನಾವು ಭೂಮಿ ಮೇಲೆ ಆಗೋಂಥ ಆಘಾತನ ತಡಿಬೋದು. ಇದಾದ ನಂತರ ಏನಾಗುತ್ತೆ ಅಂದರೆ, ಈ ಮರಗಳನ್ನ ನಾವು ಸಂಯೋಜನೆ ಮಾಡಿದಾಗ, ಮರಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಬೇರೆ ಬೇರೆ ರೀತಿ ಸಂಪೂರ್ಣ ಸಂಯೋಜನೆ ಮಾಡ್ತಾಯಿದ್ದೀವಿ. ಬರೋವಂಥ ಗಾಳಿನ ಪ್ರತಿಯೊಂದು ಮರ ಮೇಲಿಂದ ತಪ್ಸ್ಕೊಂತ ಅಂದರೆ ಇದು, ಇದನ್ನು ತಪ್ಸ್ಕೊಂತ ಅಂದರೆ ಇದರಿಂದ ತಪ್ಸ್ಕೊಂತ ಇದು ಅಂತ ಏನಾಗ್ತದೆ, ಬರುವಂಥ ಗಾಳಿ ಬೀಸೋದನ್ನು, ರಭಸತೆಯನ್ನು ನಿಲ್ಲಿಸುತ್ತೆ. ಆ ರಭಸವಾಗಿ ಬರೋವಂಥ ಗಾಳಿ ನಿಲ್ಲಿಸ್ಬಿಟ್ರೆ ಸಾಕು ನೀವು ಗೆದ್ರಿ ಅಂತ. ರಭಸವಾಗಿ ಬರೋ ಗಾಳಿನ ನಿಲ್ಲಿಸಿದ್ರೆ ಸಾಕು ನೀವು ಗೆದ್ರಿ ಅಂತ. ಕಾರಣ ಯಾಕೆಂದರೆ ಅದು ಬರಬೇಕಾದ್ರೆ ಈ ಮೇಲ್ಮಣ್ಣಿನ ತೇವಾಂಶನ ಎತ್ಕೊಂಡು ಹೋಗ್ಬಿಡೋದು. ಜೊತೆಗೆ ಅತಿ ಮುಖ್ಯವಾಗುವಂಥ ಒಂದು ಭಯಾನಕ ಕೆಲಸ ಅಂದರೆ, ಮೇಲ್ಮಣ್ಣಲ್ಲಿರುವಂಥ ನೀರು ಹೋಗ್ತಾ ಇತ್ತು ಅಂದರೆ ಕೆಳಗಡೆಯಿಂದ ನೀರು ಆವಿಯಾಗಿ ಬರ್ತಾ ಇರುತ್ತೆ, ವೇಗ ಜಾಸ್ತಿ ಆಗುತ್ತೆ. ವೇಗ ಜಾಸ್ತಿ ಆಗಿದ ತಕ್ಷಣ ನಿಮ್ಗೇನಾಗುತ್ತೆ, ಒಳಗಡೆಯಿಂದ ಅತಿ ಶೀಘ್ರವಾಗಿ ನೀರು ಖಾಲಿ ಆಗುತ್ತೆ. ಭೂಮಿಯೊಳಗಿರೋಂಥ ಮೇಲ್ಮಣ್ಣಲ್ಲಿರೋಂಥ ನೀರು ಅತಿ ಶೀಘ್ರ ಖಾಲಿ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಪಂಚತರಂಗಿಣಿ ಯೋಜನೆ ಮಾಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ, ಗಾಳಿ ಒಳಗಡೆ ಬರೋದನ್ನು ತಡಿತಾ ಇರ್ತವೆ. ಒಂದಕ್ಕೊಂದು ತಡೆದೇನಾಗುತ್ತೆ, ಒಳಗಡೆ ಬರಬೇಕಾದ್ರೆ ಈ ಗಾಳಿ ತನ್ನ ವೇಗ ಕಳ್ಕೊಳ್ಳುತ್ತೆ. ವೇಗ ಕಳ್ಕೊಂಡಾಗುವಂಥ ಅತಿ ಉತ್ಕೃಷ್ಟವಾದ ಕ್ರಿಯೆ ಏನಾಗುತ್ತೆ, ವೇಗ ಕಳ್ಕೊಂಡಾಗ ಅತಿ ಉತ್ಕೃಷ್ಟವಾದ ಕ್ರಿಯೆ ಏನಾಗುತ್ತೆ ಅಂದ್ಬಿಟ್ಟು ನಾವು ನೋಡೋಣ. ನಮಗೆ ಗೊತ್ತಿದೆ ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ ಸರಿ, ಆದರೆ ವಾತಾವರಣದಿಂದ ಏನು ತೊಗೊಳುತ್ತೆ, ಇಂಗಾಲ ಡೈಆಕ್ಸೈಡ್ನ ತೊಗೊತಾ ಇದೆ. ವಾತಾವರಣದಿಂದ ಆಮ್ಲಜನಕ ಮತ್ತು ಇಂಗಾಲನ್ನು ಗಾಳಿ ಮುಖಾಂತರ ತೊಗೊತಿದೆ. ಯಾವಾಗ ಈ ಗಾಳಿದ ವೇಗ ಕಮ್ಮಿ ಆಗುತ್ತೆ, ಬರ್ತಿರೋಂಥ ಗಾಳಿ ವೇಗ ಕಮ್ಮಿ ಆಗುತ್ತೆ, ಈ
ಎಲೆ ಏನಿದೆ ಈ ರೀತಿ ಬಟ್ಲಾಕಾರ ಆಗುತ್ತೆ. ವೇಗ ಕಳ್ಕೊಂಡ್ರಂಥ ಗಾಳಿ ಇದು ಮೇಲಕ್ಕೆ ಬಂದಾಗ ಏನಾಗುತ್ತೆ, ಇದ್ರ ಸುತ್ತಲೂ ಹಿಂಗೆ ತಿರುಗ್ಬಿಟ್ಟು ಆಚೆ ಹೋಗುತ್ತೆ. ಇದರೊಳಗೆ ಬಂದಂಥ ಗಾಳಿ ಇದರೊಳಗೆ ಸುತ್ತಬಿಟ್ಟು ಹಿಂಗೆ ಆಚೆ ಹೋಗುತ್ತೆ. ಯಾವಾಗ ಹಿಂಗೆ ಸುತ್ತಬಿಟ್ಟು ಆಚೆ ಹೋಗೋಕ್ಕೆ ಅದು ತೊಗೊಳುತ್ತೋ ತನಗೆ ಸಮಯ ಸಿಗುತ್ತೆ. ಈ ಎಲೆಗೆ ಏನಾಗ್ತಿದೆ, ಅತಿ ಹೆಚ್ಚಿನ ಸಮಯ ಈ ನಿಧಾನವಾಗಿ ಚಲಿಸ್ತಿರೋಂಥ ಗಾಳಿಯ ಸಂಪರ್ಕ ಆಗುತ್ತೆ. ಅದು ನೇರವಾಗಿ ಇಂಗಾಲ ಡೈಆಕ್ಸೈಡ್ನ ತೊಗೊಳೋದಕ್ಕೆ ಅತಿ ಸುಲಭವಾಗಿ ತೊಗೊಳೋದಕ್ಕೆ ಮತ್ತು ಅತಿ ಹೆಚ್ಚು ತೊಗೊಳೋದಕ್ಕೆ ಅದಕ್ಕೆ ಆಸ್ಪದ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ದ್ವಿತೀಯ ಸಂಶ್ಲೇಷಣೆ ನಡೆದಾಗ ಅತಿ ಹೆಚ್ಚು ಆಹಾರ ಉತ್ಪಾದನೆ ಆಗೋದಕ್ಕೆ ಕೆಲಸ ಆಗುತ್ತೆ. ಇದು ನಿಮಗೆ ಬೇಕಾ? ಆಹಾರ ಹೆಚ್ಚು ಉತ್ಪಾದನೆ ಆಯಿತು ಅಂದರೆ ಹೆಚ್ಚು ಶೇಖರಣೆ ಆಯಿತು ಅಂದರೆ ಹೆಚ್ಚು ಬೆಳೆ, ಹೌದಲ್ಲೋ? ಸೊ ಹಾಗಾಗಿ ಏನು ಮಾಡ್ತೀರಾ ನೀವು, ಈ ಗಾಳಿನ ತಡಿಬೇಕು. ನಾವು ಇದಾಗಲೇ ನೋಡಿದಾಗ ನಮ್ಮ ತೋಟದ ಸುತ್ತಲೂ ಏನು ಮಾಡ್ತೀವಿ, ಬೇರೆ ಬೇರೆ ಎತ್ತರದ ಮರಾವಳಿಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಸುತ್ತಲೂ ನಮಗೆ ಅತಿ ಮುಖ್ಯವಾಗಿ ನಾವು ಯಾವ ಕಡೆ ಮಾಡ್ತೀವಿ, ಪಶ್ಚಿಮ ಮತ್ತು ದಕ್ಷಿಣದ ಕಡೆ ನಾವು ಅತಿ ಹೆಚ್ಚು ಇದನ್ನು ಗಾಳಿನ ಅಥವಾ ಬಿಸಿಲನ್ನು ಬರೋದನ್ನು ತಡೆಯೋದನ್ನು ನೋಡಬೇಕಾಗುತ್ತೆ. ಅದೇ ಗಾಳಿನೆಲ್ಲ ತಡೆಯೋಕ್ಕೆ ಸುತ್ತಲೂ ಮಾಡಬೇಕಾಗುತ್ತೆ. ಈ ಸುತ್ತಲೂ ಮಾಡೋ ನೀವು ಮಾಡಿ ಮರಾವಳಿ, ಮಹಾಗನಿ ಹಾಕಿ, ತೇಗ ಹಾಕ್ರಿ, ಶ್ರೀಗಂಧ ಹಾಕ್ರಿ, ರಕ್ತ ಚಂದನ ಹಾಕ್ರಿ, ಬಿಳಿ ಚಂದನ ಹಾಕಿ, ಕರಿ ಚಂದನ ಹಾಕಿ, ಏನೇನು ಬೇಕೋ ನೀವು ಮರಾವಳಿ ಮಾಡಿ ಅರಣ್ಯ ಕೃಷಿನ. ದಯವಿಟ್ಟು ಮಧ್ಯದಲ್ಲಿ ತರಬೇಡಿ. ತುಂಬ ಜನ ರೈತರು ಏನು ಮಾಡ್ತಿದ್ದಾರೆ, ಅರಣ್ಯ ಕೃಷಿ ಅಂತಿದ್ದಾರೆ. ಸ್ವಾಮಿ ನೀವು ಎಲ್ಲನ ಹೋಗಿ ನೋಡ್ರಿ, ಹೆಬ್ಬೇವು 5 ವರ್ಷದಲ್ಲಿ ಈ ಗಾತ್ರ ಆಗಬೇಕು. ಎಲ್ಲನ ನನ್ನ ಕೈ ಗಾತ್ರ ಅಥವಾ ನನ್ನ ತೊಡೆ ಗಾತ್ರ ಆಗಿರೋದು ನೋಡಿದ್ದೀರಾ ನೀವು? ತೋಟಗಳು ಮಾಡಿದಾಗ 10 ಅಡಿಗೆ ಹಾಕಿ, 15 ಅಡಿಗೆ ಹಾಕಿ, ಎಲ್ಲ ಹಾಕಿ ನೀವು ಮಾಡ್ತಾರೆ. ಆದರೆ ಬರಲ್ಲ ಅವು. ದಯವಿಟ್ಟು 5 ವರ್ಷಕ್ಕೆ ಕಟಾವಿಗೆ ಬರಲ್ಲ, 10 ವರ್ಷಕ್ಕೆ ಕಟಾವಿಗೆ ಬರಲ್ಲ. ನೀವು ನೋಡಿ, ಯಾವ ತೋಟದಲ್ಲೂ ಬರಲ್ಲ ಅದು. ಹಾಗಾಗಿ ನೀವು ಮಾಗನೆ ಹಾಕಿ 5 ವರ್ಷದಲ್ಲಿ ಸಿಕ್ಬಿಡುತ್ತೆ, 10 ವರ್ಷದಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಯೋಚನೆ ಮಾಡಿ, ಹಂಗೆ ಬರಲ್ಲ. ಅವೆಲ್ಲ ದೈತ್ಯ ಮರಿಗಳು. ಹೆಚ್ಚು ಜಾಗ ಬೇಕಾದ ಬೆಳೆಯೋದಕ್ಕೆ, ಹೆಚ್ಚು ಬಿಸಿಲು ಬೇಕಾದಕ್ಕೆ. ಇವೇ ನರಳಾಗ್ಬಿಟ್ರೆ ನಾವು ಇದಕ್ಕೆ ಮುಂಚೆ ಆಗಲೇ ಕಬ್ಬಲ್ಲಿ ಏನಾಗುತ್ತೆ, ಗದ್ದೆಯಲ್ಲಿ ಏನಾಗುತ್ತೆ, ಎಲ್ಲ ಹತ್ರದಲ್ಲಿ ಆಗ್ತಾಗ ನಾವು ಇದೆಲ್ಲ ನೋಡಿದ್ದೀವಿ ಆಗಲೇ. ಹಾಗಾಗಿ ಪೂರ್ಣ ಸಂಚಿಕೆಗಳು ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಅವನ್ನ ನೀವು ನನ್ನ ಪ್ರಶ್ನೆ ಮಾಡಲ್ಲ, ಹೌದಲ್ವ? ಅಲ್ಲಿ ಹೇಳಿದ್ರಲ್ಲ ಗದ್ದೆನೇ ಬರಲ್ಲ ಅನ್ನೋದಾದರೆ ಇನ್ನು ಈ ದೊಡ್ಡ ದೊಡ್ಡ ಮರಗಳು ಎಲ್ಲಿ ಬರ್ತವೆ? ನಿಮಗೆ ನೀವೇ ಗುರುಗಳಾಗಬೇಕು, ಅರಿವೇ ಗುರುವು. ಹಾಗಾಗಿ ದಯವಿಟ್ಟು ಒಮ್ಮೆ ಅಲ್ಲ, 2 ಸಲ ಅಲ್ಲ, 5 ಸಲ 10 ಸಲ ಒಬ್ಬೊಬ್ರಿಗೂ ಒಂದೊಂದು ಕ್ಷಮತೆ ಇರುತ್ತೆ. ಒಬ್ರು ಕೇಳಿದ್ರೆ ಅರ್ಥ ಆಗ್ಬಿಡುತ್ತೆ, ಒಬ್ರು 1 ಸಲ ಓದಿದ್ರೆ ಅರ್ಥ ಆಗುತ್ತೆ, ಬರೀ ನೋಡ್ರೆ ಅರ್ಥ ಆಗುತ್ತೆ, ಕೆಲವ್ರು 10 ಸಲ ಓದ್ರೂ ಅರ್ಥ ಆಗಲ್ಲ. ಮಾಡಿ ಎಲ್ಲಿ ತನಕ ನೀವು ವಿದ್ವತ್ತು ಅಂತೀರೋ, ಎಲ್ಲಿ ತನಕ ನೀವು ವಿದ್ವಾಂಸರಾಗ್ತಿರೋ ಅಲ್ಲಿ ತನಕ ಓದ್ತಾ ಇರಿ. ಇದು ಪುಕ್ಕಟ್ಟಾಗಿ ಸಿಗುವಂಥದ್ದು ಅತಿ ವಿಜ್ಞಾನ ತುಂಬಿರೋವಂಥ ಒಂದು ಕೃಷಿ ಪದ್ಧತಿ ಇದು. ಎಲ್ಲರೂ ನೀವು ವಿಜ್ಞಾನಿಗಳಿಗಿಂತ ಹೆಚ್ಚಾಗ್ಬೋದು. ಹಾಗಾಗಿ ದಯವಿಟ್ಟು ನೀವೇನು ಮಾಡ್ತೀರಾ, ಪದೇ ಪದೇ ಮನನ ಮಾಡಿ. ಈ ರೀತಿ ನೀವು ಸುತ್ತಲೂ ಹಾಕೋದ್ರಿಂದ ಏನಾಗುತ್ತೆ, ಗಾಳಿ ಬರೋದನ್ನು ಕೂಡ ತಡಿತಾ ಇದ್ದೀವಿ ನಾವು. ಇದಾದ ನಂತರ ಏನು ಮಾಡ್ತೀವಿ, ಯಾವ ಕಾಲುವೆ ತೆಗ್ದಿದ್ದೀವೋ ನಾವು ಇದರೊಳಗೆ ಏನು ಮಾಡಬೇಕು ಅಂದರೆ ತ್ಯಾಜ್ಯ ಹಾಕಬೇಕು. ಒಣ ತ್ಯಾಜ್ಯ ಉದ್ದಕ್ಕೂ ಏನು ಮಾಡ್ತೀರಾ, ಈ ಏನು ಕಾಲುವೆ ಮಾಡಿದ್ದೀವೋ ಇದರೊಳಗೆ ಉದ್ದಕ್ಕೂ ಒಣ ತ್ಯಾಜ್ಯ ಹಾಕ್ತೀರ. ಉದ್ದಕ್ಕೂ ಒಣ ತ್ಯಾಜ್ಯ ಹಾಕ್ಬಿಟ್ಟು ಏನು ಮಾಡ್ತೀರಾ, ಇದರೊಳಗೆ ನೀವು ಜೀವಾಮೃತ ಇದನ್ನು ಕೊಡ್ತೀರಾ. ಆದರೆ ಎಲ್ಲಿ ತನಕ ನೀವು ಸಸಿಗಳು ಹಾಕಿದ್ದೀರಾ, ಅತಿ ಮುಖ್ಯವಾಗಿ ತುಂಬ ಜನ ಏನು ಮಾಡ್ತೀರಾ ಅಂದರೆ ಕೊಟ್ಟೆ ಇಟ್ಕೆ ಮಧ್ಯದಕ್ಕೆ ಕಾಲುವೆ ಮಾಡಿರಿ ಅಂತ ಹೇಳಿರ್ತೀವಿ. ನೀವು ಸಸಿಗಳು ಹಾಕಿದಾಗ ಈ ರೀತಿ ಸಣ್ಣದಾಗಿ ಸಸಿಗಳು ಹಾಕಿದಾಗ ಏನಾಗ್ತವೆ, ಮಧ್ಯದಲ್ಲಿ ಕಾಲುವೆ ಮಾಡಿರ್ತೀರಾ. ಈ ಕಾಲುವೆಗಳು ಮಾಡಿದಾಗ ಏನು ಮಾಡ್ತೀರಾ, ಕಾಲುವೆಯಲ್ಲಿ ಕಸ ತುಂಬಿಡ್ತೀರಾ, ಇಲ್ಲಿ ನೀರು ಕೊಡ್ತೀರಾ. ಆದರೆ ಅದು ಬೇರುಗಳು ಬಂದಿರಲ್ಲ ಅಲ್ಲಿ. ನಾವು ಮೊದಲೇ ನೋಡಿದ್ದೀವಿ, ಆಗ್ತಾನೆ ಹುಟ್ಟಿದ ಮಗ ಏನು ಮಾಡಬೇಕು, ತಾಯಿ ಹೌಚ್ಕೊಂಡು ಹಾಲು ಕುಡಿಸ್ದಾಗ ಏನು ಮಾಡ್ಬೇಕು, ನೀವು ಅಲ್ಲಿಗೆ ಕೊಡಬೇಕು. ತದನಂತರ ಗಿಡ ಬೆಳೆದಂಗೆ ನಾವೇನು ಮಾಡಬೇಕು, ನೀರನ್ನ ಆಚೆ ತರ್ತಾ ಇರಬೇಕು. ಒಂದು ಹಂತಕ್ಕೆ 2 ಯಾವಾಗ ಸೇರ್ತವೋ, ಚಾಮರಗಳು ಸೇರ್ತವೋ, ಆ ಸಮಯದಲ್ಲಿ ನೀವು ಈ ಮಧ್ಯಕ್ಕೆ ನೀರು ತರ್ತೀರಾ. ಅಲ್ಲಿ ತನಕ ಏನು ಮಾಡ್ತೀರಾ, ಕೊಟ್ಕೊಂಡು ಆಚೆ ಬರ್ತೀರಾ. ನೀರನ್ನ ಕೊಟ್ಕೊಂಡು ಆಚೆ ಬರ್ತೀರಾ. ನಾವು ಇದೇ ಮುಂಚೆ ಹೇಳಿರೋ ಪ್ರಕಾರ ತೆಂಗಿನ ಸುತ್ತಲೂ ದಯವಿಟ್ಟು ಈ ಬಾಳೆಗಳನ್ನ ಹಾಕ್ಬೇಡ್ರಿ. ಹೊಸ್ದಾಗೆ ನಾವು ತೆಂಗಿನ ಮಡಿ ಮಾಡ್ತಾ ಇದೀವಿ, ಅಂದೇನು ಮಾಡಬೇಕು, ಸುತ್ತಲಿರೋಂಥ ಬಾಳೆಗಳನ್ನ ಹಾಕ್ಬೇಡ್ರಿ. ಕಾರಣ ಯಾಕೆಂದರೆ ಅದು ನೆರಳಾಗುತ್ತೆ. ತೆಂಗಿಗೆ ಅತಿ ತೀಕ್ಷ್ಣವಾದ ಬಿಸಿಲು ಬೇಕಾಗಿರೋದ್ರಿಂದ ಅದನ್ನು ಬೆಳೆಯೋಕ್ಕೆ ಬಿಟ್ಬಿಡಿ. ಇಲ್ಲಿ ಕಾಡು ತೊಗರಿಗಳು ಹಾಕಿ 2 ವರ್ಷ ಆದ ನಂತರ ಇದು ಬೆಳೆಯುತ್ತೆ. ಒಂದು ಸುಮಾರು ಹಂತಕ್ಕೆ ಬೆಳೆದ್ಬಿಟ್ಟು ಇನ್ನು ನಮಗೆ ಬಾಳೆ ಇದಕ್ಕೆ ತೊಂದರೆ ಕೊಡಲ್ಲ ಅಂದಾಗ ಅವಾಗ ಏನು ಮಾಡ್ತೀವಿ, ಬಾಳೆ ಹಾಕಂತೀವಿ, ಆ ತೊಗರಿ ತೆಗೆದ್ಬಿಟ್ಟು. ಅರ್ಥ ಆಯ್ತರ? ದಯವಿಟ್ಟು ಹಂಗೆ ಮಾಡಿ. ಅದಾದ ನಂತರ ಇಲ್ಲಿಗೆ ಹಾಕ್ತೀರಾ ಈ ಕಾಷ್ಟನ್ನು, ಇಲ್ಲಿ ನೀರನ್ನು ಇದನ್ನು ಕೊಡ್ತಾ ಇರ್ತೀರಾ. ಅದಾಗೆ ಗಿಡಗಳೆಲ್ಲ ಬೆಳೆದ ನಂತರ ಏನು ಮಾಡ್ತೀರಾ, ನೀವು ಈ ಒಳೆಗಳು ಏನು ಮಾಡಿದ್ದೀವಿ, ಯಾವ 2 ಗಿಡಗಳ ಮಧ್ಯ 5 ಅಡಿ ಸಾಲು 4 ಅಡಿ ಸಾಲು ಏನು ಮಾಡಿದ್ದೀವೋ ಇದ್ರ ಮಧ್ಯೆ ಏನು ಕೊಟ್ಟಿದ್ದೀವಿ ಸಾಲುಗಳು, ಅಲ್ಲೇನು ಮಾಡ್ತೀರಾ, ತ್ಯಾಜ್ಯ ಹಾಕಿದ್ದೀರಾ, ಇಲ್ಲಿ ನೀರು ಕೊಡ್ತಾಯಿದ್ದೀರಾ. 1 ವರ್ಷ ಇಲ್ಲಿ ನೀರು ಕೊಡಿ, ಇನ್ನೊಂದು ವರ್ಷ ಇಲ್ಲಿ ನೀರು ಕೊಡಿ. ಅಂದರೆ ಸಾಲು ಬಿಟ್ಟು ಸಾಲು ನೀರು ಕೊಡಬೇಕು.
ಏನು ಮಾಡ್ತೀರಾ, ಒಂದು ವರ್ಷ ಇಲ್ಲಿಗೆ ನೀರು ಕೊಡ್ತೀರಾ, ಈ ಸಾಲಲ್ಲಿ ನೀರು ಕೊಡ್ತೀರಾ. ಹಾಂ, ಈ ಸಾಲಿಗೆ ಏನಾಗುತ್ತೆ ಅಂತ ತಲೆ ಕೆಡ್ಸ್ಕೊಂಬೇಡಿ. ಕಾರಣ ಯಾಕಂದರೆ ಈ ಬೇರುಗಳು ಇಲ್ಲಿದ್ದಾವೆ ಆಗಲೇ, ಯಾಕೆಂದರೆ ಚಾಮರ ಬೆರ್ತಿದೆ. ಈ ಸಾಲಲ್ಲಿ ಬರೀ ಆ ಕಾಷ್ಟ ಹಾಕಿರಿ ಮತ್ತು ಜೀವಾಮೃತ ಪ್ರೋಕ್ಷಣೆ ಮಾಡ್ಕೊಳ್ಳಿ ಸಾಕು. ಮಳೆ ನೀರು ಬಂದಿದ್ದಲ್ಲ ಇಲ್ಲಿ ಇದಾಗಿ ಒಳಗಡೆ ಹೋಗಿ ಪೂರ್ಣ ಸೇರ್ಕೊಂಡಿರುತ್ತೆ, ಪೂರ್ಣ ಸೇರಿರುತ್ತೆ. ಇಲ್ಲಿಗೆ ಮಾತ್ರ ನೀರು ಕೊಡ್ತೀರಾ. ಈ ಬೇರೆ ತೊಗೊಂತಿದೆ, ಈ ಬೇರೆ ತೊಗೊಂತದೆ. ಆಮೇಲೆ ಏನು ಮಾಡ್ತಾಯಿದ್ದೀರಾ, ಇಲ್ಲಿ ಕೊಡ್ತಾಯಿದ್ದೀರಾ ನೀರು. ಎಲ್ಲಿ ಕೊಡ್ತೀರಾ, ಮುಂದಿನ ಸಲಿಗೆ ಇಲ್ಲಿ ಈ ಸಾಲಿದೆ ಅಂದಾಗ ಈ ಏನು ಕಾಲುವೆ ಮಾಡಿದ್ದೀವೋ ಈ ಕಾಲುವೆ ಕೊಡೋದಿಲ್ಲ. ಒಂದು ಕಾಲುವೆ ಕೊಟ್ಟಿದ್ದೀವಿ, ಇನ್ನೊಂದು ಕಾಲುವೆ ಬಿಡ್ತೀವಿ, ಮತ್ತು ಇನ್ನೊಂದು ಕಾಲುವೆಗೆ ನೀವು ನೀರು ಕೊಡಬೇಕು. ಮುಂದಿನ ವರ್ಷ ಏನು ಮಾಡ್ತೀರಾ, ಈ ಕಾಲುವೆ ನೀರು ಕೊಡೋದು ನಿಲ್ಲಿಸ್ತೀರಾ. ಈ ಕಾಲುವೆ ಯಾವ ಕಾಲುವೆ ಕೊಟ್ಟಿಲ್ವೋ ಆ ಕಾಲುವೆಗೆ ನೀವು ನೀರು ಕೊಡ್ತೀರಾ. ಇದರಿಂದ ಎಷ್ಟು ಉಳಿತು ನಿಮ್ಗೆ? ಇವಾಗ ನಾವು ಮಾಮೂಲು 43,560 ಅಡಿ ಚದರಡಿ ಪೂರ್ಣ ಒಂದ ನೀರು ಹಾಯಿಸ್ತೀವಿ, ಅಥವಾ ಡ್ರಿಪ್ನ ಹಾಕ್ಬಿಟ್ವಿ ಅಂದರೆ ನಾವು ಆಫ್ ಮಾಡೋದೇನು ಹೋಗಲ್ಲ. ಆದರೆ ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನು ಮಾಡ್ತಾಯಿದ್ದೀವಿ, ಈ ರೀತಿ 10 ಅಡಿಗೆ ಒಂದು ಸಾಲು ಬಂದುಬಿಡುತ್ತೆ. 10 ಅಡಿಯಿಂದ ನಾವು ಬರೀ 4,000 ಅಡಿಗೆ 43,000 ಚದರಡಿಯಲ್ಲಿ 4,000 ಅಡಿಯಲ್ಲಿ ಎಷ್ಟು ನೀರು ಹಾಕ್ತಾಯಿದ್ದೀವಿ, 100ಕ್ಕೆ 10 ಭಾಗ ಮಾತ್ರ. ಅಂದರೆ 10 ಲೀಟ್ರ್ ಒಂದು ಕೊಡದಲ್ಲಿ ಹಾಕ್ತಿದ್ದೀವಿ ಅಂದರೆ 1 ಲೀಟ್ರ್ ಒಂದು ಜಗ್ಗಲ್ಲಿ, ಮಗ್ಗಲ್ಲಿ, ಒಂದು ತಮ್ಗೆಲ್ಲಿ ಮಾತ್ರ ಹಾಕ್ತಾಯಿದ್ದೀವಿ. ಅದನ್ನೇ ನೀರನ್ನು ಎಲ್ಲಿ ಕೊಡಬೇಕು, ಬಾಯಿ ಕೊಡಬೇಕು. ಇದನ್ನೇ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಮಗೆಲ್ಲ ಗೊತ್ತಾಗಿದೆ. ಆಗಲೇ ನಿಮ್ಮ ಕರೆಗಳು ಬಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಇಷ್ಟೊಂದು ಥರದಲ್ಲಿ ಅರ್ಥ ಮಾಡ್ಕೊಂಡು ರೈತರು ಇಷ್ಟು ಜ್ವರ ಮಾಡ್ತಾರೆ ಅನ್ನೋದು ನಮಗೂ ಇದಿತ್ತು. ಇದೆಲ್ಲ ನಿಮಗೆಲ್ಲ ಆಗಲೇ ಅರ್ಥ ಆಗ್ಬಿಟ್ಟಿದೆ. ದಯವಿಟ್ಟು ನಿಮ್ಮನ್ನು ಒಂದೇ ವಿಷಯ ಕೇಳ್ಕೊಳ್ಳೋದು, ಜೀವಾಮೃತ ಹಾಕ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ. ಜೀವಾಮೃತ ಜೀವಾಣುಗಳ ಸಮುಚ್ಚಯ, ಜೀವಾಣುದ ಹೆಪ್ಪದು. ಜೀವಾಮೃತ ಅಂದರೆ ಜೀವಾಣುಗಳು ಹೆಪ್ಪು ತಯಾರಿಸ್ಬಿಟ್ಟು ಭೂಮಿಗೆ ಹೆಪ್ಪು ಕೊಡ್ತೀವಿ. ಭೂಮಿಲೆಲ್ಲ ಇದ್ದಾವೆ, ಆದರೆ ಅಲಭ್ಯ ರೀತಿಯಲ್ಲಿದ್ದಾವೆ. ಅದಕ್ಕೆ ಲಭ್ಯ ರೀತಿ ಮಾಡಿಕೊಡ್ಬೇಕಾಗಿದೆ. ಆದರೆ ಭೂಮಿಲಿ ಸಾರ್ವಜನಿಕ ಇಲ್ಲ, ಅದಿರೋದು ವಾತಾವರಣದಲ್ಲೇ. ಗಿಡ ಬೆಳಿಬೇಕು ಅಂದರೆ ನಿಮಗೆ ಸಾರ್ವಜನಿಕ ಬೇಕೇ ಬೇಕು. ಅಂದರೆ ಯೂರಿಯಾ, ಸಾರ್ವಜನಿಕ ಅಂದರೆ ಯೂರಿಯಾ, ನೀವು ತಂದಾಕ ಯೂರಿಯಾ ಅಲ್ಲ. ಸಾರ್ವಜನಿಕ ಅಂದರೆ ಯೂರಿಯಾ. ನಿಮ್ಗೆ ಅರ್ಥ ಆಗಲಿ ಅಂತ ಅದು ಹೇಳ್ತಾ ಇದ್ದೀನಿ ಅಷ್ಟೇ. ಗಿಡಗಳ ಬೆಳವಣಿಗೆಗೆ ಇಂಗಾಲ, ಜಲಜನಕ, ಆಮ್ಲಜನಕ ಈ ರೀತಿ ಎಲ್ಲ ಬೇಕಾಗಿರೋದ್ರಿಂದ ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಗಂಧಕ, ರಂಜಕ ಎಲ್ಲ ಬೇಕಾಗಿರೋ ರೀತಿಯಲ್ಲಿ ಅತಿ ಮುಖ್ಯ ಬೇಕಾಗಿರೋದು ಯಾವುದು, ಈ ಸಾರಜನಕ. ಅಂದರೆ ನೀವು ಯೂರಿಯಾ ಹಾಕ್ತಿರಲ್ಲ, ಸಾರ್ವಜನಿಕಕ್ಕೋಸ್ಕರ ನೀವು ಯೂರಿಯಾ ಹಾಕೋದು. ಕೊಟ್ಟಿಗೆ ಗೊಬ್ಬರ, ನೀವು ಸಗಣಿ, ತಿಪ್ಪೆ ಇದನ್ನೆಲ್ಲ ತಂದಾಕೋದಕ್ಕೆ ಮುಖ್ಯ ಗೊಬ್ಬರ ಬೇಕು, ಸಾರ್ವಜನಿಕ ಬೇಕು, ಇದನ್ನು ಬೇಕು ಅಂತಲೇ ಕೊಡ್ತೀರಾ. ಅದನ್ನು ಕೊಡೋದು ಯಾವುದು, ಕಾಳು ಗಿಡಗಳು ಮತ್ತು ನಾನು ಹೇಳಿರೋಂಥ ಸೀಮಾಂಗಿ, ಗ್ಲಿರ್ಸೀಡಿಯಾ, ಗಿರಿಪುಷ್ಪ ಅಥವಾ ನುಗ್ಗೆ ಗಿಡ ಮತ್ತು ಅಗಸೆ, ಚೊಗಸೆ ಅಥವಾ ಸೆಡೆ ಗಿಡ. ಇವನ್ನ ಹಾಕೋದು ಮರಿಬೇಡಿ. ಖಂಡಿತವಾಗಿ ನೀವು ಹಾಕ್ಲೇಬೇಕಾಗುತ್ತೆ. ಇಲ್ಲಾಂದರೆ ನೀವು ವಿಫಲರಾಗ್ತೀರಾ. ನಿರಂತರವಾಗಿ ಅದಿರಂಗೆ ನೋಡ್ಕೊಬೇಕು ನಾವು. ಇಲ್ಲ ಏನಾಗುತ್ತೆ, ನಮಗೆಲ್ಲ ತೊಂದರೆ ಆಗುತ್ತೆ. 5 ಅಡಿ ಮೇಲೆ ಚೀಡ್ತೀರಾ, ಅದ್ರ ಮೇಲೆ ಏನಾದರೂ ಬೆಳ್ಳಿ ಬೆಳೆಸ್ಕೊಳ್ಳಿ. ಮೆಣಸು ಬೆಳೆಸಿ, ತರಕಾರಿ ಬೆಳೆಸಿ, ವಿಳೆದೆಲೆ ಬೆಳೆಸಿ, ಏನು ಬೇಕಾದ್ರೆ ಬೆಳೆಸ್ಕೊಳ್ರಿ. ಅದು ನಿಮ್ಗೆ ದಂಡನೂ ಆಗಲ್ಲ, ಅತಿ ಹೆಚ್ಚು ಲಾಭ ಕೊಡುತ್ತೆ. ಈ ರೀತಿ ನಾವು ಮಾಡ್ಕೊಂಡವ್ರೆ ಸಂಪೂರ್ಣವಾಗಿ ನೀವು 1 ಎಕರೆ ತೆಂಗಿನ ತೋಟನ ಈ ರೀತಿ ಅಳವಡಿಸ್ಕೊಂಡು ನೀವು ಭದ್ರಾಗಿ ಕೂತು ಮಾಡ್ಕೊಂಡು ಹೋದ್ರಿ ಅಂದರೆ 15 ಲಕ್ಷದಿಂದ 25 ಲಕ್ಷ 1 ಎಕರೆಗೆ ತೊಗೊಳೋದು ಕಷ್ಟ ಇಲ್ಲ. ಆದರೆ ಸಂಪೂರ್ಣ ಮನನ ಮಾಡ್ಕೊಬೇಕು, ಸಂಪೂರ್ಣ ಅರ್ಥ ಮಾಡ್ಕೊಬೇಕು, ಮಾಡಬೇಕು. ಆಮೇಲೆ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಈ ತೆಂಗಿನ ಸಸಿ ಎಲ್ಲಿಂದ ತೊಗೊಳೋದು ಅಂತ. ನಾನು ಆಗಲೇ ನಿಮಗೆ ತೆಂಗು ನೀವೇ ಹೋಗಿ, ಅಡಿಕೆಗೆ ನೀವೇ ಹೋಗಿ ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಗೊನೆ ಬಿಟ್ಕೊಬೇಕು. ಮಾರ್ಚ್ ಏಪ್ರಿಲ್ಗೆ, ಫೆಬ್ರವರಿ ಮಾರ್ಚ್ ಕೊನೆಗೆ ಅವು ಬೀಳ್ತವೆ 1-2 ಹಣ್ಣಾಗಿ. ಅಂಥ ಸಮಯದಲ್ಲಿ ಗೊನೆನ ಬಿಡಿಸ್ಕೊಡ್ರಿ. ಅಥವಾ ಎಲ್ಲನೂ ಅವ್ರೇನಾದರೂ ನಿಮಗೆ ರೈತರು ನಿಮ್ಮ ಜೊತೆ ಸಹಕರಿಸಿ ಅದೆಲ್ಲ ಬಿದ್ದ ಮೇಲೆ ಒಂದೊಂದೇ ಎತ್ತಿಟ್ಕೊಟ್ರೆ ಅದರಿಂದ ನೀವು ನೀರು ಚಿಲ್ಕ ಆಗಂಗೆ, ಅಂದರೆ ತುಂಬ ಕಮ್ಮಿ ನೀರಾಗೋ ತನಕ ಆ ತೆಂಗಿನ ಮಟ್ಟೆ ಒಳಗೆ ತುಂಬ ಕಮ್ಮಿ ಆಗಂಗೆ ನೋಡ್ಬಿಟ್ಟು ಅದನ್ನು ನೀವೇನು ಮಾಡ್ತೀರಾ, ಹೇಳಿರೋ ರೀತಿ ಮರಳಲ್ಲಿ ಉದ್ಗಿಟ್ಟು ಮಲಗಿಸಿಟ್ಬಿಟ್ಟು ನಿಮ್ಮದೇ ನೀವು ಸ್ವಂತ ಮಾಡ್ಕೊಳ್ಳಿ. ಮತ್ತು ನುಗ್ಗೆ ಅಂದಾಗ PKM 1-2 ಹಾಕೊಳ್ಳಿ. PKM 1 ಅಥವಾ 2 ಹಾಕೊಳ್ಳಿ. ಅಥವಾ ನಿಮ್ಮಲ್ಲಿ ನಾಟಿ ಸಿಕ್ಕರೆ ಹಾಕಿ, ಅದು ತುಂಬ ಉತ್ಕೃಷ್ಟವಾಗಿ ಬರ್ತವೆ. ಮತ್ತು ಪರಂಗಿ ಗಿಡನೂ ಅಷ್ಟೇ, ಸೂರ್ಯ ಇದೆ ನಿಮ್ಗೆ. ಈ ರೀತಿ ಸಣ್ಣ ಏನು ನಮ್ಮ ಹನಿಡ್ಯೂ ಇದ್ದಾವೆ, ಈ ರೀತಿ ಸಣ್ಣ ಗಾತ್ರದಲ್ಲಿ ಬರ್ತವೆ. ಅವನ್ನ ಮಾರ್ಕೆಟಲ್ಲಿ ಸುಲಭವಾಗಿ ಹೋಗ್ತವೆ. ಜೊತೆಗೆ ನೀವು ರೆಡ್ ಲೇಡಿ ಹಾಕಂತೀರಾ. ಮತ್ತು ನಾಟಿ ಅಂದರೆ ನಾಟಿ ಸಿಕ್ಬಿಟ್ರೆ ಹಾಕಿ, ಅತಿ ಉತ್ಕೃಷ್ಟವಾದ ಗುಣ ಬರ್ತವೆ. ಅತಿ ಸಿಹಿಯಾಗಿರೋ ತೊಗೊಳ್ಳಿ, ಅದನ್ನು ಮಾಡಿ. ನಾವು ಪರಂಗಿದ ಇನ್ನೊಂದ್ಸಲಿ ಮುಂದಕ್ಕೆ ಯಾವಾಗ ನಾವೇನು ಮಾಡೋಣ, ಆ ಬೀಜ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡ್ಬಿಟ್ಟು ಇಂತಿಷ್ಟು ನಾವು ಹೊಸ ನಮೂನೆಯಲ್ಲಿ ನಾವು ಹೊಸ ತೆಂಗಿನ ತೋಟ ಮಾಡ್ತೀವಿ ಅಂದಾಗ ಈ ರೀತಿ ಪಂಚತರಂಗಿಣಿ ಯೋಜನೆಯಲ್ಲಿ ಮಾಡೋದು ಅಂತ ನಾವು ನೋಡಿದ್ದೀವಿ. ಇಲ್ಲಿಗೆ ಪಂಚತರಂಗಿಣಿ ತೆಂಗಿನ ತೋಟದ ಮುಗೀತು. ಧನ್ಯವಾದ, ನಮಸ್ಕಾರ.